ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆನಂದ್ ಗುರೂಜಿಯವರು ಜನರ ಮತ್ತು ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಾಗ ಅಗ್ರಗಣ್ಯವಾದಂಥ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸತಕ್ಕಂತಹ ಗವಿಸಿದ್ದೇಶ್ವರರ ಆಸ್ಥಾನವಿದಾದ್ರಿಂದ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಸಹಿತ ಸಾಕಷ್ಟು ಜನ. ಒಂದೊಂದು ಮಾತು ಒಂದು ಮುತ್ತು ಆನಂದಿ ಗುರುಜಿಯರ್ದು ಅವ್ರು ಏನ್ ಹೇಳ್ತಾರ ಅದನ್ನ ಮಾಡ್ತಾರ, ಏನ್ ಮಾಡ್ತಾರ ಅದನ್ನ ಹೇಳ್ತಾರ. ಮಾಟ ಮಂತ್ರ ಪ್ರಯೋಗ ಮತ್ತೊಂದು ಏನೊಂದು ವಿಚಾರಗಾದ್ರೂ ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಒಂದು ಕ್ಷಣ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಮ್ಮಲ್ಲಿರತಕ್ಕಂಥ ಭಯವು ದೂರ ಆಗುತ್ತೆ. ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಜಗತ್ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಶುಕ್ರವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬಹಳ ವಿಶೇಷವಾಗಿ ಲಲಿತಾ ಜ್ಯುವೆಲರ್ಸ್ ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಆಭರಣಗಳಂದರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ ಲಲಿತಾ ಜ್ಯುವೆಲರ್ಸ್ನಲ್ಲಿ ಸಾಕಷ್ಟು ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳು ತಮ್ಮೆಲ್ಲರಿಗೂ ಕೂಡ ಸಿದ್ಧಿ ಮಾಡಿಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಲಲಿತಾ ಜ್ಯುವೆಲರ್ಸ್ಗೆ ಭೇಟಿ ನೀಡಿ. ಇನ್ನು ಅದೊಂದು ರೀತಿ ಆದರೆ ಒಂದು ಕಡೆ ಆಭರಣ, ಮತ್ತೊಂದು ಕಡೆ ಶುಕ್ರವಾರದಂದು ಪ್ರತಿಯೊಂದು ದೇವಿ ದೇವಸ್ಥಾನದಲ್ಲೂ ಕೂಡ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ದೇವಿಯ ದೇವಸ್ಥಾನಗಳಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾನೆ ಇರ್ತೀವಿ. ಇವತ್ತಿನ ದಿವಸ ದೇವಿಗೆ ಅಲಂಕಾರವನ್ನು ಮಾಡ್ತಕ್ಕಂಥ ಸಮಯ. ಆ ಒಂದು ಸಮಯದಲ್ಲಿ ದೇವಿಗೆ ಆ ಒಂದು ಕ್ಷಣದಲ್ಲೂ ಕೂಡ ಆ ಒಂದು ದೇವಿಗೆ ಅಲಂಕರಿಸ್ತಕ್ಕಂಥ ಸಮಯದಲ್ಲಿ ಆ ಒಂದು ಆಭರಣಗಳನ್ನು ನೋಡಿದಾದರೆ ನಮ್ಮೆಲ್ಲರ ಕಣ್ಣು ಕೋರೈಸ್ತಕ್ಕಂಥದ್ದೇ. ಅಷ್ಟು ಸ್ವಚ್ಛಂದವಾಗಿ ಅದ್ಭುತವಾಗಿ ಆ ಒಂದು ರಮಣೀಯವಾಗಿರ್ತಕ್ಕಂಥ ದೃಶ್ಯವನ್ನು ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ನೋಡಿ, ಇವತ್ತು ಶುಕ್ರವಾರ, ನಾಳೆ ಶನಿವಾರ, ತಪ್ಪಿದ್ರೆ ಭಾನುವಾರ. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಅಪೇಕ್ಷೆಯಂತೆ ತಮ್ಮೆಲ್ಲರ ಮನವಿಯಂತೆ ಗುರುಗಳು ನನಗೆ ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಏನಪ್ಪ? ರಾಶಿ ಫಲದ ವಿಚಾರವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ರಾಶಿ ಫಲವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಹೌದು, ಅದನ್ನು ಚಾಚೂ ತಪ್ಪದಿರ ನಾವು ಕೂಡ ನಿಭಾಯಿಸ್ತಕ್ಕಂಥವ್ರಿದ್ದೇವೆ. ಈ ಬಾರಿಯ ಭಾನುವಾರದ ಕಾರ್ಯಕ್ರಮದಿಂದ ಶುರು ಆಗ್ತಕ್ಕಂಥದ್ದಿದೆ. ಇನ್ನು ಮುಂದೆ ಬರ್ತಕ್ಕಂಥ ಭಾನುವಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ರಾಶಿ ಫಲವನ್ನು ಪ್ರಾರಂಭದ ಹಂತದಲ್ಲೇ ತೆಗೆದುಕೊಳ್ತಕ್ಕಂಥದ್ದು ಇರುತ್ತೆ. ಪ್ರಾರಂಭದಿಂದಲೇ ರಾಶಿ ಫಲವನ್ನು ಪ್ರಾರಂಭ ಮಾಡ್ತೀವಿ ನಾವು. ದಯವಿಟ್ಟು ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಬೇಕು. ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಅದಕ್ಕೆ ತೋರಿಸಬೇಕು ಅಂತ ಹೇಳ್ತಾ, ಇನ್ನು ಭಾನುವಾರದ ಕಾರ್ಯಕ್ರಮ ಒಂದು ರೀತಿ ಆದರೆ ಆಧಾರದಿಂದ ಸ್ವಾಗತ ಮಾಡಿರತಕ್ಕಂಥ ಆಧಾರದ ಹಳ್ಳಿ ಆಧಾರದಿಂದ ಸ್ವಾಗತ ಮಾಡ್ತು ಆನಂದ್ ಗುರೂಜಿಯವರನ್ನ. ಶನಿವಾರದ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಬೇಕು. ಆಧಾರದ ಹಳ್ಳಿಯಲ್ಲಿ ನಡೆದಿರತಕ್ಕಂಥ ಆ ಒಂದು ವಿಜೃಂಭಣೆಯ ಪೂಜಾನುಷ್ಠಾನ, ಆ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಲೇಬೇಕು. ಅದರ ಜೊತೆ ಸಾಕಷ್ಟು ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು ರೀತಿ ಮೇರುಗೈ ಅಂತಲೇ ಹೇಳ್ಬೋದು. ಸಾಕಷ್ಟು ಪುರಾಣಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಧಾಳವಾಟ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ.
ಈ ಒಂದು ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲೂ ಕೂಡ ಇತ್ತು. ಅದೇ ರೀತಿ ಆ ಒಂದು ಪ್ರಯತ್ನವನ್ನ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಮಾಡಿದೆ. ಆ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೇಕೇ ಬೇಕು, ತಮ್ಮೆಲ್ಲರ ಆಶೀರ್ವಾದವೂ ಕೂಡ ಬೇಕೇ ಬೇಕು. ತಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಯಾವ ರೀತಿ ಸಿಗುತ್ತೆ ನಮಗೆ? ತಾವು ಶನಿವಾರದ ಕಾರ್ಯಕ್ರಮವನ್ನು ನೋಡೋದ್ರಿಂದ. ತಪ್ಪದೆ ಶನಿವಾರದ ಕಾರ್ಯಕ್ರಮವನ್ನು ಕೂಡ ತಾವು ನೋಡಬೇಕು. ಆದರ ಹಳ್ಳಿಯಲ್ಲಿ ನಡೆದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ, ದಾಳ್ವಟ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದ ದರ್ಶನವನ್ನು ತಾವೆಲ್ಲರೂ ಕೂಡ ನಾಳೆಯ ಶನಿವಾರದ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಶುಕ್ರವಾರ ದೇವಿಯ ವಾರ, ತ್ರಿಶಕ್ತಿ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಭಯ, ಜ್ಞಾನ ಮತ್ತು ಜೇಬಿನಲ್ಲಿ ಹಣ, ಇವು ಮೂರು ನಮ್ಮ ಜೊತೆ. ಭಯ ಎಂಬತಕ್ಕಂಥದ್ದು ನಮಗೆ ಬೇಡ. ಏನೇ ಬೇಕಂದ್ರೂ ಒಂದು ಶಕ್ತಿ ಬೇಕು, ಒಂದು ಸಾಮರ್ಥ್ಯ ಬೇಕು. ನಮ್ಮ ಆತ್ಮದಲ್ಲಿ ಆ ಒಂದು ಶಕ್ತಿ ಇರಬೇಕು. ಏನಪ್ಪ ಅಂದರೆ ದೃಢ ಮನಸ್ಸಿನ ಸಂಕಲ್ಪ, ಅಂಜತಕ್ಕಂಥದ್ದು ಬೇಡ, ಭಯ ಬೀಳ್ತಕ್ಕಂಥದ್ದು ಬೇಡ, ಭಯ ಎಂಬತಕ್ಕಂಥದ್ದು ನಮ್ಮಲ್ಲಿ ಬೇಡ. ಏನೇ ಕಷ್ಟಗಳು ಬರಲಿ, ಏನೇ ಸಂಕಷ್ಟಗಳು ಬರಲಿ, ಏನಿದ್ರೂ ಕೂಡ ಪರವಾಗಿಲ್ಲ ಅಂಥೇಳಿ ಮುಂದೆ ನುಗ್ಲಿಕ್ಕೆ ತಾಯಿ ಮಹಾಕಾಳಿಯ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು. ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಾನೆ ಇರ್ತೀವಿ. ಸಾಕಷ್ಟು ರಾಕ್ಷಸರು ಕೂಡ ನಮ್ಮ ಮೇಲೆ ಬೀಳ್ತಾ ಇರ್ತಾರೆ, ಸಾಕಷ್ಟು ವೈರಿಗಳು ನಮ್ಮ ಮೇಲೆ ಬೀಳ್ತಾ ಇರ್ತಾರೆ, ವಿರೋಧಗಳು ಎದುರಾಗತ್ತೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ವೈರಿಗಳು, ವಿರೋಧಗಳು ಯಾರಾದರೂ ಇರಲಿ, ನಿಮ್ಮನ್ನು ಅಪಹಾಸ್ಯ ಮಾಡ್ತಕ್ಕಂಥವ್ರು 1000 ಜನ ಇರಲಿ, ನಾವು ಅವ್ರ ಮೇಲೆ ತಿರುಗಿ ಬೀಳ್ತಕ್ಕಂಥದ್ದು ಬೇಡ. ಎಲ್ಲರನ್ನೂ ಕೂಡ ಸ್ವಾಗತಿಸೋಣ. ತಾಯಿ ಇದ್ದಾಳೆ, ಮಹಾಕಾಳಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಜ್ಞಾನದ ವಿಚಾರವಾಗಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಬುದ್ಧಿಶಕ್ತಿ ಬಹಳ ಮುಖ್ಯ. ಆ ಒಂದು ಬುದ್ಧಿಶಕ್ತಿಗಾಗಿ ತಾಯಿ ಶಾರದೆ, ಸರಸ್ವತಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ನಮ್ಮ ಪ್ರತಿನಿತ್ಯದ ಜೀವನ ನಡಿಬೇಕಂದ್ರೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ಬೇಕಲ್ವೇ? ಅದಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಶುಕ್ರವಾರ ಆಗಿರೋದ್ರಿಂದ ದೇವಿಯ ಬಗ್ಗೆ, ದೇವಿ ಮಹಾತ್ಮ್ಯದ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ತಿಳಿಸ್ಕೊಡೋರಿದ್ದಾರೆ. ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ನಿನ್ನೆ ಗುರುವಾರ ರಾಯರ ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣ. ಆ ಒಂದು ಕಥಾಶ್ರವಣ ಕೇಳ್ತಾ ಇದ್ರೆ ಕಣ್ಣುಗಳಲ್ಲಿ ನೀರು ಹಾಗೆ ಉರುಳಿ ಬರ್ತಾ ಇತ್ತು. ಏನಪ್ಪ ಅಂಥದ್ದು ಏನಿತ್ತು ಗುರುಗಳೇ? ಕಥಾಶ್ರವಣದಲ್ಲಿ ಅಂಥದ್ದು ಏನಿತ್ತು ನೋಡಿ. ಆ ಒಂದು ಗುರು ಮತ್ತು ಶಿಷ್ಯನ ಬಾಂಧವ್ಯ ಹೇಗಿತ್ತು ಅಂದರೆ, ಮೊದಲಿಂದನೂ ಕೂಡ ಗುರುಪಾದಕ ಸೇವೆ, ಆ ಒಂದು ಪಾದವನ್ನು ತೊಳೆದು ಆ ಒಂದು ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ಅದಾದ ನಂತರ ಅವರು ದಿನನಿತ್ಯದ ಜೀವನವನ್ನು ಪ್ರಾರಂಭವನ್ನು ಮಾಡ್ತಿದ್ದೆ. ಆದರೆ ಮದುವೆ ಆಗ್ತಕ್ಕಂಥ ಸಮಯದಲ್ಲಿ ಗುರುಗಳ ಹತ್ರ ಬೇರೆ ಏನೂ ಅಪೇಕ್ಷೆ ಇಲ್ಲ. ಗುರುಗಳ ಪಾದ, ಆ ಪಾದ ಅಂತ ತೊಳೆದಿರತಕ್ಕಂಥ ನೀರು ಸ್ಪರ್ಶ ಆಗಿರ್ತಕ್ಕಂಥ ಮೃತ್ತಿಗೆ ಮಾತ್ರ ಅಪೇಕ್ಷೆ ಇತ್ತು ಅವನಲ್ಲಿ. ಆ ಮೃತ್ತಿಗೆಯಿಂದ ಅವನಿಗೆ ಸಿಕ್ಕಿರ್ತಕ್ಕಂಥದ್ದು ಆ ಕ್ಷಣ ಮಣ್ಣು. ಆದರೆ ಆ ಮಣ್ಣು, ಆ ಮೃತ್ತಿಗೆ ಇವತ್ತಿನ ದಿವಸ ಅವನ ಅಷ್ಟೈಶ್ವರ್ಯಗಳಿಗೂ ಕೂಡ ಕಾರಣವಾಗೋಯ್ತು. ಗುರುಗಳಲ್ಲಿ ನಂಬಿಕೆ ಇರಬೇಕು, ಶ್ರದ್ಧಾ ಭಕ್ತಿಯ ಆ ಒಂದು ಪ್ರಾರ್ಥನೆ ಇರಬೇಕು. ಇದೆರಡಿದ್ರೆ ಅಸಾಧ್ಯವಾದ್ದನ್ನು ಕೂಡ ನಾವು ಸಾಧನೆ ಪಡಿಸ್ಕೊಳ್ತೀವಿ. ಇನ್ನು ತಡ ಯಾಕೆ? ಗುರುಗಳ ಮಹತ್ವನ್ನೇ ತಿಳ್ಕೊಂಡಿದ್ದಾಯಿತು, ದಿವ್ಯ ಮಹತ್ವವನ್ನು ಇವತ್ತು ತಿಳ್ಕೊಳ್ಬೇಕಲ್ವಾ? ಇನ್ನು ತಡ ಮಾಡೋದು ಬೇಡ. ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಇನ್ಯಾಕೆ ತಡ? ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಆನಂದ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸರಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪ್ರಸ್ತಕವಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಬ್ರಾಹ್ಮ್ಯೇ ನಮಃ ಮಹೇಶ್ವರೀ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಕ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಿಯೇ ನಮಃ ಗ್ರಾಮಿಣೇ ನಮಃ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಗಣಗಣವಲ್ಲಭಾಯ ನಮಃ ಓಂ ಗಣೇಶ್ವರಣ್ಯೇ ನಮಃ ಲಲಿತಾಂಬಿಕಾಯ ನಮಃ ನಿತ್ಯಕ್ಲೀನಾಯ ನಮಃ ಓಂ ನಿರುಪಮಾಯ ನಮಃ ನಿರ್ವಾಣಸಾಯಿನಿ ನಮಃ ಶ್ರೀಪತೇ ನಮಃ ಓಂ ದುರ್ಗಾಯ ನಮಃ ಕ್ಷೇತ್ರಪಾಲಿನಿ ನಮಃ ಓಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂ ಶ್ರೀಂ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಉಪಾಸನೆ, ದೇವಿಯ ಆರಾಧನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡಲಿ. ಒಳ್ಳೆಯದಾಗಲಿ.
ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆ 8ರಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇಂತಹ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ ಸಿಲುಕಿಕೊಂಡಿರ್ತಕ್ಕಂಥವ್ರು ಇರ್ತೀರಿ, ಒದ್ದಾಡ್ತಾ ಇರ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸ್ಟಾರ್ ಸೂಪರ್ ಆಗಿದೆ. ಆಹಾ, ಅದ್ಭುತವಾಗಿರ್ತಕ್ಕಂಥ ಸ್ಟಾರ್ ಅಂತಾನೆ ಹೇಳ್ಬೋದು. ಪ್ರಾರಂಭದ ಹಂತ ಪೂರ್ವ ದಿಕ್ಕಿನ ಕಡೆ ಇದ್ದಿದ್ದೇ ಆದ್ರೆ ಶನಿ ಪರಮಾತ್ಮ ಶನೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸವನ್ನು ಕೂಡ ತಪ್ಪದೇ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ನಿಮಗೆ ಸಿಗ್ತಾ ಇಲ್ಲ, ನಿಮಗೆ ಕಷ್ಟ ಆಗ್ತಾ ಇದೆ, ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಗುರುಗಳೇ, ಅದನ್ನ ತರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪರ್ಯಾಯ ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಇನ್ನ ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾಳೆ ಶನಿವಾರದ ಕಾರ್ಯಕ್ರಮ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ಏನಪ್ಪ, ಗುರುಗಳವರು ಆಚೆ ಕಡೆ ಪರ್ಯಟನೆಗೆ ಹೋದಾಗ ಅಂದ್ರೆ ಜನರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಈಗ ಮತ್ತೊಂದು ಕಾರ್ಯಕ್ರಮಕ್ಕೆ ಗುರುಗಳವರು 29ನೇ ತಾರೀಕು ಸೋಮವಾರ ಬೆಳಗ್ಗೆ ಭಾಗವಹಿಸಲಿದ್ದಾರೆ. ಎಲ್ಲಪ್ಪ ಈ ಒಂದು ಕಾರ್ಯಕ್ರಮ? ಮುಖ್ಯವಾಗಿ ಮೊದಲನೇದಾಗಿ ಕಾರ್ಯಕ್ರಮ ಏನು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೇನೆ. ಶ್ರೀ ದೊಡ್ಡಮ್ಮದೇವಿ ಹಾಗೂ ಮಾಹೇಶ್ವರಮ್ಮನವರ ಮೂಲ ವಿಗ್ರಹ, ವಿಮಾನ ಗೋಪುರ, ಕಳಶ ಸ್ಥಾಪನೆ ಹಾಗೂ ಸಹಸ್ರ ಕುಂಭಾಭಿಷೇಕ, ನವಗ್ರಹ ಆಂಜನೇಯ ಸ್ವಾಮಿ ಸಹಿತ ಊರಿನ ಹೆಬ್ಬಾಗಿಲು ಪ್ರತಿಷ್ಠಾನ ಹಾಗೂ ಮಹೋತ್ಸವದ ಆಹ್ವಾನ ಪತ್ರಿಕೆ ನಿನ್ನೆ ಬಂದಿರತಕ್ಕಂಥದ್ದು. ಇಷ್ಟೆಲ್ಲ ಪೂಜಾನುಷ್ಠಾನಗಳು, ಇಷ್ಟೆಲ್ಲ ಕಾರ್ಯಕ್ರಮಗಳು ಕೂಡ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗ್ತಾ ಇರತಕ್ಕಂಥದ್ದಿರುತ್ತೆ. ಯಾವಾಗ? ನಾಳೆ, ನಾಳಿದ್ದು, ಆಚೆ ನಾಳಿದ್ದು 29ನೇ ತಾರೀಕು 5/2023 ಸೋಮವಾರ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಎಲ್ಲಪ್ಪ? ಬ್ಯಾಟ್ರಾಯನಪುರ ಕ್ಷೇತ್ರ, ಹೆಬ್ಬಾಳದ ಹತ್ರ ಇರ್ತಕ್ಕಂಥ ಬ್ಯಾಟ್ರಾಯನಪುರ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮುಖ್ಯ ರಸ್ತೆನಲ್ಲೇ ಇರ್ತಕ್ಕಂಥದ್ದು ದೇವಸ್ಥಾನ. ಮುಖ್ಯ ರಸ್ತೆಯಲ್ಲೇ ಇರ್ತಕ್ಕಂಥ ದೇವಸ್ಥಾನ. ಗುರೂಜಿ ಅವರು ಮತ್ತು ನಾನು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬರಬೇಕು, ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳ್ತಾ, ಇನ್ನು ವಿಚಾರಗಳು ತಿಳ್ಕೊಳ್ಳೋದು ಸಾಕಷ್ಟು ಇದೆ. ಶುಕ್ರವಾರ ದೇವಿಯ ಮಹಾತ್ಮೆಯನ್ನು ಕೂಡ ಬಹಳ ಚುಟುಕಾಗಿ ತಿಳ್ಕೊಳ್ಬೇಕಲ್ವಾ? ಇನ್ನ ತಡ ಮಾಡೋದು ಬೇಡ ಗುರುಗಳೇ. ಯಾವುದಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಮಹಾತ್ಮೆಯ ವಿಚಾರವಾಗಿ ನಮಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಅದ್ಭುತ ಅನ್ನೋದಕ್ಕಿನ್ನ ಪ್ರತಿನಿತ್ಯದ ಕಾಯಕದಲ್ಲಿ ಗುರುಗಳೇ ನಾವು ಅನುಸರಿಸಬೇಕಾದಂಥದ್ದು, ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು, ಅದರ ಬಗ್ಗೆ ಒಂದಷ್ಟು ತಿಳ್ಕೊಂಡ್ರೆ ಅದೆಲ್ಲವೂ ನಮಗೆ ಜೀವನದ ಪ್ರತಿನಿತ್ಯವೂ ತಿಳ್ಕೊಂಡು ಹೋದಂಗೆ. ಮನುಷ್ಯ ಹಾಕೋ ಪ್ರತಿ ಹೆಜ್ಜೆಯೂ ತಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವತ್ ಕೃಪೆಗೆ ನಾವು ಪಾತ್ರರಾದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಹೆಣ್ಣು ಮನೆಯ ಕಣ್ಣು. ತಾಯಿ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲಬೇಕಾದ್ರೆ ಮನೆ ವಾಸ್ತುಗೃಹಕ್ಕೆ ತಾಯಿ ಲಕ್ಷ್ಮಿ ನೆಲೆಸಿ ಅವಳ ಸಮೃದ್ಧಿತನವನ್ನು, ಆ ಕೃಪೆಯನ್ನು, ಆಶೀರ್ವಾದವನ್ನು ಮಾಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವರೇ ಕಾರಣ. ಹಾಗೆ ಆ ಹೆಣ್ಣು ಮನೆಯ ಕಣ್ಣಾಗಿರ್ತಕ್ಕಂಥ ತಾಯಿ ಮನೆ ಸಾರಿಸಿ, ಗೂಡಿಸಿ, ರಂಗೋಲಿ ಹಾಕಿ, ಲಕ್ಷಣವಾಗಿ ದೇವ್ರ ಮುಂದೆ ದೀಪ ಹಚ್ಚಿ, ಮೊದಲು ಹಾಲು ಕಾಯಿಸುವಂಥ ಆ ಹಾಲನ್ನು ದೇವರಿಗೆ ನೈವೇದ್ಯವಂತ ಮಾಡಿ, ಅಂದರೆ ನೀವು ಆ ಪಾತ್ರೆನ ಅಮ್ಮ ಇದು ನಿನಗೇ ಸೀಮಿತ, ಇದು ನಿನ್ನ ಆಶೀರ್ವಾದ, ನಿನ್ನ ಪ್ರಸಾದವಾಗಿ ನಾವು ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳಿ ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ಕೊಡುವಂಥ ಕಾಲ ಇದೆಯಲ್ಲ, ಅದಕ್ಕಿಂತ ಮುಖ್ಯವಾದ್ದು ಮತ್ತೊಂದಲ್ಲ. ಇನ್ನು ಒಂದಷ್ಟು ಧರ್ಮ ಸೂಕ್ಷ್ಮಗಳು ಅಂತಿದೆ. ಏನಪ್ಪ? ಶನಿ ಕಸವನ್ನು ಕೂಡಿಸಲೇಬೇಕು. ಶನಿ ಕಸವನ್ನು ಕೂಡಿಸ್ತಕ್ಕಂಥದ್ದು, ಕಸವನ್ನು ಸಾಧ್ಯವಾದಷ್ಟು ಮೂಲೆಗಳಲ್ಲಿ ನಿಲ್ಲಿಸದಿರೇ ಇರತಕ್ಕಂಥದ್ದು, ಸಂಜಾ ಕಾಲದಲ್ಲಿ ತಲೆ ಬಾಚಿಕೊಳ್ಳೋದಕ್ಕೋಸ್ಕರ ಮನೆ ಬಾಗಿಲಲ್ಲಿ ಕೂತ್ಕೊಳ್ಳದಿರೇ ಇರತಕ್ಕಂಥದ್ದು, ಶುಕ್ರವಾರ ಅಂತ ಬಂದಾಗ ಹೆಣ್ಣು ಮಕ್ಕಳು ಕೈಯಲ್ಲಿರ್ತಕ್ಕಂಥ ಉಗುರು ಕಟ್ ಮಾಡೋದು ಅಥವಾ ಬಾಯಲ್ಲಿ ಉಗುರು ಕಟ್ ಮಾಡ್ತಾ ನಿಂತ್ಕೊಳ್ತಕ್ಕಂಥದ್ದು, ಮತ್ತು ಸಾಧ್ಯವಾದಷ್ಟು ಮುಸುರೆ ಪಾತ್ರೆಗಳನ್ನು, ಅಡುಗೆ ಮಾಡಿರ್ತಕ್ಕಂಥ ಪಾತ್ರೆಗಳಿದೆಯಲ್ಲ, ಅಡುಗೆ ಮಾಡಿರ್ತಕ್ಕಂಥ ಪಾತ್ರೆಗಳನ್ನು ಆಯಾ ಕಾಲದಲ್ಲೇ ತೊಳೆದು ಶುದ್ಧಿ ಮಾಡಬೇಕು. ಇನ್ನು ಬಡಿಸ್ಕೊಳ್ಳುವಾಗ ಬಲಗೈಲಿ ಊಟ ಮಾಡ್ತಾ ಯಾವುದೇ ಕಾರಣಕ್ಕೂ ಅನ್ನದ ಪಾತ್ರೆಗಳನ್ನು, ಅನ್ನದ ಸೌಟು ಪಾತ್ರೆ ಏನಿರುತ್ತೋ ಅದನ್ನು ಬಲಗೈ ಯಾವುದೇ ಕಾರಣಕ್ಕೂ ಮುಟ್ಟಿಸಬಾರ್ದು. ಕೆಲವರು ಏನಪ್ಪ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಇಂತಹ ತಪ್ಪನ್ನು ಮಾಡ್ತೀರಿ. ಬಡಿಸ್ಕೊಳ್ಳುವಾಗ ಊಟ ಮಾಡ್ತಾ ಇರ್ತೀರಿ, ಅದೇ ಕೈಯಲ್ಲೇ ಬಡಿಸ್ಕೊಳ್ಳೋಕೆ ಶುರು ಮಾಡ್ತೀರಿ. ಇದು ಒಂದಷ್ಟು ಕಡೆ ನಡೆಯುತ್ತೆ. ಇದೆಲ್ಲವೂ ದರಿದ್ರಕ್ಕೆ ಕಾರಣ. ಹಾಗೆ ಒದ್ದೆ ಬಟ್ಟೆಗಳನ್ನು ಮೈ ಒರೆಸ್ಕೊಂಡು, ಒದ್ದೆ ಬಟ್ಟೆಗಳಿದೆಯಲ್ಲ, ಟವಲ್ಲು ಅಥವಾ ನಿಮ್ಮ ಊಟ ಬಟ್ಟೆಗಳು, ಆ ಬಟ್ಟೆಗಳನ್ನು ನಿಮ್ಮ ಮನೆಯ ಬಾಗಿಲಲ್ಲಿ ಹಾಕುವಂಥದ್ದು. ಪ್ರಧಾನ ದ್ವಾರ ಅಲ್ಲ, ನಿಮ್ಮ ಬಾತ್ರೂಮಲ್ಲಿರ್ತಕ್ಕಂಥ ಬಾತ್ರೂಮ್ ಬಾಗಿಲ ಮೇಲೂ ಹಾಕಬಾರ್ದು. ಯಾವುದೇ ಒಂದು ಬಾಗಿಲ ಮೇಲೆ ನೀವು ಈ ವಸ್ತುಗಳನ್ನು, ಒದ್ದೆ ಬಟ್ಟೆಗಳನ್ನು ಹಾಕಿದ್ರೆ ಅದು ದರಿದ್ರಕ್ಕೆ ಕಾರಣ.
ಶುಕ್ರವಾರ ಅಂತ ಬಂದಾಗ ಶಕ್ತಿಯಾನುಸಾರ ಕನಿಷ್ಠ ಪಕ್ಷ ಒಂದಿಬ್ಬರು ಸುಮಂಗಲೆಯರಿಗೆ, ಒಂದಿಬ್ಬರು ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ದೇವರು ನಿಮಗೆ ಕೊಟ್ಟದ್ದನ್ನು, ಮನೇಲಿರ್ತಕ್ಕಂಥ ಸಕ್ಕರೆನೋ, ಕಲ್ಸಕ್ಕರೆನೋ, ಬೆಲ್ಲನೋ, ಅಥವಾ ಖರ್ಜೂರನೋ, ದ್ರಾಕ್ಷಿ, ಗೋಡಂಬಿಯೋ, ಅಥವಾ ಏನಿಲ್ಲ ಒಂದಿಷ್ಟು ಹಣ್ಣು, ಇದಿಷ್ಟನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಕನಿಷ್ಠ ಪಕ್ಷ ಒಂದಿಬ್ಬರು ಸುಮಂಗಲೆಯರನ್ನಾದರೂ ಶುಕ್ರವಾರದ ದಿವಸ ಹೆಣ್ಣು ಮಕ್ಕಳನ್ನು, ಮುತ್ತೈದೆಯರನ್ನ, ಹೆಣ್ಣು ಮಕ್ಕಳನ್ನು ಮನೆಗೆ ಕರೆದು ಇಷ್ಟು ಅರಿಶಿನ ಕುಂಕುಮ ಕೊಟ್ಟಿದ್ದೆ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲವೂ ಇವತ್ತು ನೆನ್ನೆಯ ಪದ ಅಲ್ಲ, ಹಿಂದಿನಿಂದ ಬಂದಿರತಕ್ಕಂಥದ್ದು. ಇದನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಹೆಣ್ಣುಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಸಂಧ್ಯಾ ಕಾಲದಲ್ಲಿ ತಲೆ ಬಿಚ್ಚಿ ಕೂತ್ಕೊಳ್ತಕ್ಕಂಥದ್ದು, ಮುಖ ತೊಳೆದಿರ ದೇವಸ್ಥಾನಕ್ಕೆ ಅಂದರೆ ನಿಮ್ಮ ದೇವ್ರ ಮನೆಗೆ ಬಂದು ದೀಪ ಹಚ್ಚತಕ್ಕಂಥದ್ದು, ಇದೆಲ್ಲ ಮಾಡಬಾರ್ದು. ಇಂಥ ಸಣ್ಣ ಪುಟ್ಟ ಪರಿಹಾರಗಳನ್ನು, ಸಣ್ಣ ಪುಟ್ಟ ಒಂದಷ್ಟು ತಿದ್ದುವನ್ನು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳು ತಂದುಕೊಂಡ್ಬಿಟ್ರೆ ನಮಗೆ ಬೇರೆ ಯಾವ ಅನುಷ್ಠಾನವೂ ಬೇಡ, ಯಾವ ಪೂಜೆ ಪುನಸ್ಕಾರವೂ ಬೇಡ. ತಾಯಿ ಲಕ್ಷ್ಮಿ ನಿಮ್ಮ ವಾಸ್ತುಗೃಹದಲ್ಲಿ ನಿಲ್ತಾಳೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಬರ್ತಕ್ಕಂತಹ ಸೋಮವಾರ ದೊಡ್ಡಮ್ಮ ಮಹೇಶ್ವರಮ್ಮ ಬ್ಯಾಟ್ರನ್ಪುರದ ಆಗ ಒಂದು ವಿಶೇಷವಾಗಿರ್ತಕ್ಕಂಥ ಮುಖ್ಯ ರಸ್ತೆ, ಯಲಹಂಕ ದಾಟಿ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಯಲಹಂಕ ದಾಟಿ ಸ್ವಲ್ಪ ಮುಂದಕ್ಕೆ ಬಂದು ನಡೆದರೆ ಅಲ್ಲಿ ಸಿಗ್ತಕ್ಕಂಥದ್ದೇ ಬ್ಯಾಟ್ರಾಯನ್ಪುರ. ಆ ಬ್ಯಾಟ್ರಾಯನ್ಪುರದಲ್ಲಿ ಒಂದು ಕಡೆ ಕೋದಂಡರಾಮ, ಅದರ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡಮ್ಮ ಮಹೇಶ್ವರಮ್ಮ. ಬೇಲೂರು ಹಳೇಬೀಡು ಶೈಲಿಯಲ್ಲಿ ಕಟ್ಟಿರ್ತಕ್ಕಂತಹ ಕಲ್ಲಿನ ಕಟ್ಟಡ ನೋಡಿ. ಒಂದು ಊರು, ಒಂದು ಗ್ರಾಮ ಒಟ್ಟು ಒಂದಾದರೆ ಏನು ಬೇಕಾದರೂ ಮಾಡ್ಬೋದು. ನಮ್ಮೂರಲ್ಲಿರ್ತಕ್ಕಂತಹ ದೇವಸ್ಥಾನ ಎಲ್ಲರೂ ತಲೆ ಎತ್ತಿ ನೋಡಬೇಕು ಎಂಬತಕ್ಕಂಥ ಆಸೆಯಿಂದ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಕಟ್ಟಿರ್ತಕ್ಕಂತಹ ಒಂದು ಬೃಹತ್ ಮಟ್ಟದ ಆಲಯ. ಆ ಆಲಯದ ಉದ್ಘಾಟನಾ ಸಮಾರಂಭ ಇದು ಸೋಮವಾರ. ನಾಳೆ ಬೆಳಿಗ್ಗೆ ಕೋಗಿಲೆ ಕ್ರಾಸಲ್ಲಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ. ನಾಳೆ ಕೋಗಿಲೆ ಕ್ರಾಸಲ್ಲಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯ ಅದೂ ಸಹಿತ ಯಲಹಂಕದ ಮಾರ್ಗದಲ್ಲೇ ಇದೆ. ಅಂದರೆ ಬೆಂಗಳೂರು ಉತ್ತರದಲ್ಲೇ 2 ಕಾರ್ಯಕ್ರಮಗಳಿದೆ. ಇದಾದ ತಕ್ಷಣ ಇನ್ನು ಭಾನುವಾರ ತಾಯಿ ಬಾದಾಮಿ ಬನಶಂಕರಿಯನ್ನು ದರ್ಶನ ಮಾಡುವಂಥ ಒಂದು ಸೌಭಾಗ್ಯ ನಮ್ಮದಾಗ್ತಾ ಇದೆ. ಭಾನುವಾರ ಬೆಳಿಗ್ಗೆ ತಾಯಿ ಬಾದಾಮಿಯಲ್ಲಿರ್ತಕ್ಕಂಥ ಬೆಂಗಳೂರಿನ ಬನಶಂಕರಮ್ಮನವರು ಅಂದ್ರೇ ಬಹಳ ವಿಶೇಷ. ಆದರೆ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಪ್ರವರ್ಧಮಾನಕ್ಕೆ ತಾಯಿ ಕೂತ್ಕೊಂಡ್ಳು. ಆದರೆ ತಾಯಿಯ ಮೂಲ ಸಾನ್ನಿಧ್ಯ ಇರತಕ್ಕಂಥದ್ದಲ್ಲಿ ಬನಶಂಕರಿ ಮೂಲ ಸಾನ್ನಿಧ್ಯ ಇರತಕ್ಕಂಥದ್ದು ಬಾದಾಮಿ ಕ್ಷೇತ್ರ. ಇಂದಿಗೂ ಸಹಿತ ಬಾದಾಮಿ ಕ್ಷೇತ್ರ ಅಲ್ಲಿರ್ತಕ್ಕಂಥ ದೇವಿಯ ಉಪಾಸನೆ, ದೇವಿಯ ಆಲಯದ ಮುಂಭಾಗದಲ್ಲಿರ್ತಕ್ಕಂಥ ಬೃಹತ್ ಮಟ್ಟದ ಆ ಕಲ್ಯಾಣಿ, ಅಲ್ಲಿ ನಡೀತಕ್ಕಂಥ ಜಾತ್ರೆ, ಜನ್ಮೋತ್ಸವ, ಪೂಜಾನುಷ್ಠಾನ ಉತ್ತರ ಕರ್ನಾಟಕಕ್ಕೆ ಒಂದು ಮೇರು ಪರ್ವತದಂತೆ, ಒಂದು ಕಿರೀಟದಂತೆ ಇರತಕ್ಕಂಥ ಬಾದಾಮಿ ಕ್ಷೇತ್ರ. ಆ ತಾಯಿಯ ಸಾನ್ನಿಧ್ಯದಲ್ಲಿ ಯಾರೊಬ್ಬರನ್ನಾದರೂ ಸಹಿತ ಕೈ ಬೀಸಿ ಕರೆದು ನಿಮ್ಮೊಳಗಿರುವಂತಹ ನೋವು ಸಮಸ್ಯೆಗಳಿಗೆ ಅಲ್ಲೇ ಆ ಕ್ಷಣ ಪರಿಹಾರವನ್ನು ಕೊಡ್ತಕ್ಕಂಥ ವಿಶೇಷವಾದಂಥ ಸಾನ್ನಿಧ್ಯ. ಅಂತಹ ತಾಯಿ ಬನಶಂಕರಮ್ಮನವ್ರನ್ನ ಭಾನುವಾರ ಬೆಳಿಗ್ಗೆ ತಾಯಿಯ ಅಭಿಷೇಕ, ಅಲಂಕಾರ, ದರ್ಶನ ಇದಕ್ಕಾಗಿ ನಮ್ಮ ಪಯಣ. ಆ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವರು ತಾವು ಬರ್ಬೋದು, ಭಗವತಿಯ ದರ್ಶನ ಮಾಡ್ಬೋದು. ಆ ಕ್ಷಣಕ್ಕೆ ನೀವು ಯಾರು ಸಿಗ್ತಿರೋ ನಿಮ್ಮನ್ನೊಂದು 5 ನಿಮಿಷ ಮಾತಾಡೋ ಭಾಗ್ಯ ನಮ್ಮದು ಅಂತ ತಿಳ್ಕೊಳ್ತೇನೆ. ಯಾಕೆಂದರೆ ಸತತವಾಗಿ ಇತ್ತ ಅನ್ನಪೂರ್ಣೇಶ್ವರಿ ನಾಳೆ ಬೆಳಗ್ಗೆ ಇದ್ದರೆ, ನಾಳಿದ್ದು ತಾಯಿ ಬಾದಾಮಿ ಬನಶಂಕರಿ, ಅದಾದ ನಂತರ ದೊಡ್ಡಮ್ಮ ಚಿಕ್ಕಮ್ಮ, ದೊಡ್ಡಮ್ಮ ಮಹೇಶ್ವರಮ್ಮ. ನೋಡಿ ಹೇಗಿದೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಏನಿದೆಯೋ ಅದೇ ಪ್ರಕಾರ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಉಪಾಸನೆ ಸತತವಾಗಿ ನಡೆಸುವಂಥದ್ದು. ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಈ ವಾರದಲ್ಲಿ ನಡೆದಂತಹ ಪ್ರಯಾಣಗಳೇನಿದೆ ಮತ್ತು ಏನಿದೆ, ಶುಕ್ರವಾರ, ಮಂಗಳವಾರ, ಶನಿವಾರ, ಭಾನುವಾರ ಯಾವತ್ತು ಏನೇ ಕಾರ್ಯಕ್ರಮಕ್ಕೆ ನಾನು ಬಂದರೂ ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣ ಆದಮೇಲೆ ಪುನಃ ತಾವು ಮನೆಯಲ್ಲೇ ಕೂತು ಆ ಸುಂದರವಾದಂಥ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ತೀರಿ. ಹಾಗೆ ನಾಳೆ ಬೆಳಗ್ಗೆ ನೀವು ನೋಡುವಂತಹ ದೃಶ್ಯ ಇದೆಯಲ್ಲ, ಅದು ಬಹಳ ವಿಶೇಷ, ಮತ್ತಷ್ಟು ಅದ್ಭುತವಾಗಿರತಕ್ಕಂಥದ್ದು. ಗುಹೆಯಲ್ಲಿ ಪ್ರವೇಶ ಮಾಡಿ ಸಣ್ಣದಾದಂಥ ಗುಹೆ ಒಳಗಡೆ ಹೋದರೆ ಅಲ್ಲಿ ಸಿಗುವಂಥದ್ದು ಒಂದು ಅದ್ಭುತವಾದಂತಹ ವಿಶೇಷವಾದಂತಹ ಸಾಲಿಗ್ರಾಮ ಶಿವಲಿಂಗ. ಅಂದರೆ ಆ ಸಾಲಿಗ್ರಾಮ ಶಿವಲಿಂಗ ಇದೆಯಲ್ಲ, ಅದು ನೋಡೋದೇ ಒಂದು ಆನಂದ. ಆದರೆ ನೋಡೋದು ಕಷ್ಟ, ಒಳಗಡೆ ಪರಿಕ್ರಮಿಸೋದು ಇನ್ನೂ ಕಷ್ಟ. ನಾಳೆ ಕಾರ್ಯಕ್ರಮ ನೋಡಿ ನಂತರ ಹೇಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ಅಡೆತಡೆಗಳಿಂದ ದಾರಿದ್ರ್ಯ ಲಕ್ಷ್ಮಿ ಹೇಗೆ ನಮ್ಮ ಮನೆಗೆ ಆಹ್ವಾನ ಆಗ್ತಾಳೆ ಎಂಬತಕ್ಕಂಥ ವಿಚಾರವಾಗಿ ಗುರುಗಳವರು ತಿಳಿಸ್ತಾ ಇದ್ರು. ನಾವು ಯಾರೂ ಕೂಡ ಅಂತಹ ತಪ್ಪನ್ನು ಮಾಡೋದು ಬೇಡ.
ದೇವಿಯನ್ನು ತಾಯಿ ಮಹಾಲಕ್ಷ್ಮಿಯನ್ನ ಒಲಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಅದಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಗುರುಗಳು. ಅದರೆಲ್ಲದರ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನ ದಿನ ಪಂಚಾಂಗವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಇನ್ನು ತಡ ಮಾಡೋದು ಬೇಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ಪಂಚಾಂಗ ಅಂದ ತಕ್ಷಣ ಪಂಚಾಂಗ ಕೈಲೇ ಇದೆ. ಹಾ ಗುರುಗಳೇ, ಯಾಕೆಂದ್ರೆ ರಾಶಿಫಲ ಲೇಟ್ ಆಗುತ್ತೆ ಎಂಬತಕ್ಕಂಥದ್ದು ಇದೆಯಲ್ಲ, ನಮಗೂ ಆ ನೋವಿದೆ. ಅಂದಾಗೆಲ್ಲ ನಾವು ನಡ್ಕೊಳಕ್ ಆಗಲ್ವಲ್ಲ ಅಂತ. ಬಹುಶಃ ಆನಂದ್ ಗುರುಜಿ ಹೇಳಿದ ಮಾತರಂತೆ ನಡ್ಕೊಳಕ್ ಆಗದಿರತಕ್ಕಂಥದ್ದು, ನಡೀದಿರತಕ್ಕಂಥದ್ರೆ ಈ ರಾಶಿಫಲದ ವಿಚಾರ ಮಾತ್ರನೇ. ಏನು ಮಾಡೋದು? ವಿಚಾರ ಒಂದು ಚೂರು ತೊಗೊಂಡ್ರೆ, ನೆನ್ನೆ ನೋಡಿದ್ರೆ ರಾಯರ ವಿಚಾರ ಸ್ವಲ್ಪ ತೊಗೊಂಡ್ರೆ ಅದು ಬರ್ತಾ 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 ಅಷ್ಟು ಸಮಯ ತೊಗೊಂಡ್ಬಿಡ್ತು. ಹಾಗೆ ಇವತ್ತು ಆ ಥರ ಮಾಡೋದು ಬೇಡ. ಯಾಕೆಂದರೆ ಇವತ್ತು ನಿಮಗೆ ತಿಳಿಸಬೇಕಾದ್ದು ಇನ್ನಷ್ಟು ವಿಚಾರಗಳಿದೆ. ಹಾಗೆ ನಾಳೆ ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯಕ್ಕೆ ನಾನು ಬರ್ತಿರೋದ್ರಿಂದ ಅಲ್ಲಿ ನಡೀತಿರ್ತಕ್ಕಂಥ ಚಂಡಿಕಾ ಹವನ, ಆ ಪ್ರತಿ ವರ್ಷದ ಕಾರ್ಯಕ್ರಮಗಳು ಬಹಳ ಅದ್ಧೂರಿತವಾಗಿದೆ. ಕೋಗಿಲೆ ಕ್ರಾಸಲ್ಲಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ, ಬಂದು ದೇವಿಯ ಆ ಪ್ರಸನ್ನತೆಯನ್ನು ಕಣ್ತುಂಬಿಸ್ಕೊಳ್ಳೋಣ. ನಡೀತಕ್ಕಂಥ ಚಂಡಿ ಹೋಮವನ್ನು ಕಣ್ತುಂಬಿಸ್ಕೊಳ್ಳೋಣ. ಚಂಡಿ ಹೋಮದ ಆ ಪೂರ್ಣಾವತಿ ಸನ್ನಿವೇಶದಲ್ಲಿ ಎಲ್ಲರೂ ಸಹಿತ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ. ನಡೀತಕ್ಕಂಥ ಪೂಜಾ ಅನುಷ್ಠಾನಕ್ಕೆ ನಾವು ನೀವೆಲ್ಲರೂ ಸೇರಿ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಯಲಹಂಕ ಸಮೀಪದಲ್ಲಿರ್ತಕ್ಕಂಥ ಕೋಗಿಲೆ ಕ್ರಾಸ್, ಬೆಂಗಳೂರು ಉತ್ತರ ಯಲಹಂಕ ಸಮೀಪ ಕೋಗಿಲೆ ಕ್ರಾಸಲ್ಲಿರ್ತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ಸಾನ್ನಿಧ್ಯ. ನಾಳೆ ಸರಿಸುಮಾರು 10:40 ನಾನು ಆ ದೇವಾಲಯಕ್ಕೆ ಬರ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ. ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳು ಇಷ್ಟಾರ್ಥಗಳ ಸಿದ್ಧಿಯಾಗಲಿ ಅಂತ ದೇವಿನ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿನ ಪಂಚಾಂಗವನ್ನು, ದಿನ ಭವಿಷ್ಯತ್ತನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ದಿನದಲ್ಲಿರ್ತಕ್ಕಂಥ ವಿಶೇಷತೆ, ತಿಥಿವಾರ, ನಕ್ಷತ್ರ ಯೋಗ ಫಲ ಬೇಕು. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 26/5/2023 ಶುಕ್ರವಾರ ಸಪ್ತಮಿ ಆಶ್ಲೇಷ ನಕ್ಷತ್ರ. ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಅಷ್ಟು ಮಹತ್ತರವಾಗಿರ್ತಕ್ಕಂಥದ್ದಲ್ಲ, ಶುಭ ಶುಕ್ರವಾರ. ಆದರೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ ಕಲ್ಪವಲ್ಲಿಯಾಗಿ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ಯೋಗ ಫಲ ಈ ಶುಭ ದಿನದಂದಿದೆ. ಇವತ್ತು ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವ ಸಮಯಕ್ಕೆ ಮತ್ತು ಯಾರ ಭವಿಷ್ಯದಲ್ಲಿ ಏನು ಫಲ ಇದೆ, ಆ ಭವಿಷ್ಯದಲ್ಲಿ ಏನು ಫಲ ಇದೆ ಎಂಬತಕ್ಕಂಥದ್ದನ್ನು, ಆ ಫಲಾಫಲಗಳನ್ನು ತಿಳ್ಕೊಳ್ಳುವಂತಹ ಒಂದು ಕಾಯಕವೇ ಈ ದಿನ ಭವಿಷ್ಯ. ಬನ್ನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ಆಶ್ಲೇಷ ನಕ್ಷತ್ರ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆಲ್ರಿಗೂ ಒಂದು ಧೈರ್ಯ, ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ. ಯಾಕೆಂದ್ರೆ ಈ ಆಶ್ಲೇಷ ನಕ್ಷತ್ರದಲ್ಲಿರೋರಿಗೆ ಸಾಕಷ್ಟು ಜನ ಭಯ ಹಿಡಿಸ್ಬಿಟ್ಟು ಈಗಲೂ ಕೂಡ ಭಯದಲ್ಲಿದ್ದಾರೆ ಜನ. ಅವರು ಭಯದಲ್ಲಿದ್ದಾರೋ ಇಲ್ವೋ, ನನಗೊಂದು ಭಯ ಹಿಡಿಸ್ದಂಗೆ ಆಯ್ತು. ಯಾ ಗುರುಗಳೇ? ಯಾಕೆಂದ್ರೆ ರಾಶಿಫಲ ಪ್ರಾರಂಭದಲ್ಲಿ ಆ ಪ್ರಾರಂಭಿಸುವಂತಹ ಕಾಲ, ನವಗ್ರಹ ಪ್ರಾರ್ಥನೆ ಮಾಡುವ ಕಾಲ, ಅದಕ್ಕೆ ಮಧ್ಯದಲ್ಲಿ ಒಂದು ಬ್ರೇಕ್ ಅಂತ ನೀನು ತಂದುಬಿಟ್ಟಲ್ಲ, ಒಂದು ಮಾತಾಡದಲ್ಲ, ಆ ಮಾತು ನಾನು ಹೇಗಿರುತ್ತೆ ಅಂದ್ರೆ, ನಾನು ರಾಶಿ ಫಲವನ್ನ ಶುರು ಮಾಡ್ಬೇಕಾದ್ರೆ ನಾನೇ ಅಲ್ಲ, ನನ್ನ ಜಾಗದಲ್ಲಿ ಕೂತು ನೀನಿಗೂ ಸಹಿತ ರಾಶಿ ಫಲ ಶುರು ಮಾಡಬೇಕಾದ್ರೆ ನಮ್ಮಲ್ಲಿ ನಾವು ಆಗಿರಬಾರ್ದು. ಹೌದು ಹೌದು, ಸಂಪೂರ್ಣವಾಗಿ ನನ್ನ ಆರಾಧ್ಯ ದೇವತೆಯನ್ನೇ ಆ ತಾಯಿನ ಪ್ರಾರ್ಥನೆ ಮಾಡಿ. ಇವತ್ತು ಇನ್ನೊಂದು ರಹಸ್ಯವನ್ನು ಹೇಳ್ತೇನೆ. ಆನಂದ್ ಗುರುಜಿಯವರು ರಾಶಿಫಲ ಹೇಳ್ತೀವಿ ಅಂದ ತಕ್ಷಣ ಸಲೀಸಾಗಿ ನವಗ್ರಹ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ ಮಾಡಿ ಹಿಂದಲೇ ರಾಶಿಫಲವನ್ನು ತಗೊಂಡ್ಬಿಟ್ರು. ಒಂದು ಲಿಂಕ್ ಕನೆಕ್ಷನ್ ಆಯಿತು, ಆ ಕನೆಕ್ಟ್ ಆಯಿತು ಅಂತಾರೆ. ಅಲ್ಲಿ ನಮಗೆ ಆ ಸರಿಯಾದಂತಹ ಗ್ರಹಗಳ, ಗ್ರಹಸ್ಥಿತಿಗಳ ಮತ್ತು ನವಗ್ರಹಗಳ ಮತ್ತು ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳ ಬಗ್ಗೆ ಸರಿಯಾದ ಮಾಹಿತಿ ತಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಂದರೆ ನಾನು ಶ್ಲೋಕಗಳನ್ನು, ದೇವತಾರಾಧನೆಯನ್ನು, ಯಾವುದಾದ್ರೂ ಒಂದು ಅನುಷ್ಠಾನವನ್ನು ಮಾಡಲೇಬೇಕು, ಮಾಡ್ತಾನೆ ಹೋಗ್ತೀವಿ. ಯಾಕೆಂದರೆ ಇದು ಯಾವುದೇ ಒಂದು ಲ್ಯಾಪ್ಟಾಪ್ ಆಗಲಿ, ಪಂಚಾಂಗ ಆಗಲಿ ಅಥವಾ ಇನ್ಯಾವುದೋ ಮಾಡಿ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದಲ್ಲ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ
ಆ ಶಕ್ತಿ ನಿಮ್ಮ ಆನಂದ್ ಗುರೂಜಿಯವರಲ್ಲಿ ನಿಂತಿದ್ದರಿಂದ ಆ ನಿಂತಂಥ ಆ ಶಕ್ತಿಯೇ ನುಡಿಸುವಂತಹದ್ದು ಈ ರಾಶಿಫಲ. ಇರಲಿ, ಶ್ರೀನಿವಾಸ್ ಶರ್ಮಾ ತನ್ನ ಮನದಾಳದ ಮಾತು, ಆಶ್ಲೇಷ ನಕ್ಷತ್ರದವರಿಗೆ ಒಳ್ಳೆಯದಾಗಬೇಕು, ಅವರಿಗೆ ನಿಮ್ಮ ಕಡೆಯಿಂದ ಒಂದು ಆಶೀರ್ವಾದ ಬೇಕು ಅಂತ ಕೇಳಿದ್ದಾನೆ. ತುಂಬ ಸಂತೋಷ. ಯಾಕೆಂದರೆ ಆಶ್ಲೇಷ ನಕ್ಷತ್ರ, ಮೂಲ ನಕ್ಷತ್ರ ಅಂತ ಬಂದಾಗ ಕಿವಿ ಹಿಂಡೋರು ತುಂಬ ಜನ. ಇವತ್ತು ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಿ, ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಇವತ್ತು ನೀವು ಹಾಕುವಂಥ ಹೆಜ್ಜೆ, ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಾಕುವಂಥ ಹೆಜ್ಜೆ ತಾಯಿ ಅನ್ನಪೂರ್ಣೇಶ್ವರಿಯ, ತಾಯಿ ದುರ್ಗಾಂಬೆಯ, ತಾಯಿ ಮಹಾಲಕ್ಷ್ಮಿಯ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಇರಲಿ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಕಿವಿ ಮಾತಿದೆ. ಏನಪ್ಪ ಅಂದರೆ, ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಯಾರಿಗೂ ಹೆದರೋರಲ್ಲ, ಯಾರು ಯಾವುದೇ ಕಾರಣಕ್ಕೂ ಅಂಜಿಕೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಯಾ ಕಾಲದವರೆಗೂ, ಅಂದರೆ ತಾವು ಏನಾದರೂ ಒಂದು ಕೆಲಸ ಅಂತ ಪ್ರಾರಂಭಿಸಿದ್ರೆ ಆ ಕೆಲಸದ ಕೊನೆಯವರೆಗೂ ನಿಮಗೆ ಕೆಲಸ ಆಗುತ್ತೋ ಇಲ್ವೋ ಈ ಸಂದೇಹದಲ್ಲಿ ಇರ್ತೀರಿ. ಸಂದೇಹ, ಸಂಶಯ ಎಂಬತಕ್ಕಂಥದ್ದು ಸಾಕಷ್ಟು ನಿಂತುಕೊಳ್ಳುವಂಥದ್ದು ಈ ಆಶ್ಲೇಷ ನಕ್ಷತ್ರದಲ್ಲಿ. ಅಲ್ಲಿಗೆ ನಿಮಗೆ ಅಂಜಿಕೆ ಶುರುವಾಗ್ಬಿಡುತ್ತೆ, ಭಯ ಶುರುವಾಗ್ಬಿಡುತ್ತೆ. ಓ, ನನ್ನ ಟೈಮ್ ಸರಿ ಇಲ್ಲ, ನನ್ನ ಭವಿಷ್ಯ ಸರಿ ಇಲ್ಲ, ನನ್ನ ನಕ್ಷತ್ರ ಸರಿ ಇಲ್ಲ. ಆದರೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಆಶ್ಲೇಷ ನಕ್ಷತ್ರದವರು ಅಂದುಕೊಂಡಂಥದ್ದನ್ನು 100ಕ್ಕೆ 100 ಪಾಲು ಸಿದ್ಧಿಪಡಿಸ್ಕೊಳ್ತೀರಿ. ಆ ಸಿದ್ಧಿ ಆಗುವವರೆಗೂ ಮಾತ್ರನೇ ಕನ್ಫ್ಯೂಷನ್. ಅದಾಯಿತು ಅಂದರೆ ನೀವು ಹಿಂತಿರುಗಿ ನೋಡಬೇಕಾದ್ದಿಲ್ಲ. ಅದರಿಂದ ನಿಮ್ಮ ನಕ್ಷತ್ರ ಬಹಳ ವಿಶೇಷವಾದ್ದು. ಯಾರ ಮಾತಿಗೂ ಯಾರಿಗೂ ಕಿವಿ ಕೊಡಬೇಡಿ. ಯಾರೇ ಏನೇ ಹೇಳಿದ್ರು, ನಿನ್ನ ನಕ್ಷತ್ರ ಸರಿ ಇಲ್ಲ, ನಿಂಗೆ ಆ ದೋಷ ಇದೆ, ಈ ದೋಷ ಇದೆ, ಹಂಗೆ ನೀನು ನಡ್ಕೋಬೇಕು, ಹಿಂಗೆ ನೀನು ನಡ್ಕೋಬೇಕು, ಇಲ್ಲಿಗೆ ಹೋಗಿ ಅಷ್ಟು ಪೂಜೆ ಮಾಡಿಸು, ಅಲ್ಲಿಷ್ಟು ದುಡ್ಡು ಖರ್ಚು ಮಾಡು, ಅಥವಾ ಇನ್ನು ಸಾಲ ತೊಗೊಂಬಂದು ಇದು ಮಾಡಿಬಿಟ್ರೆ ನಿಂಗೆ ಎಲ್ಲ ಅನುಕೂಲ ಆಗಿಬಿಡುತ್ತೆ. ತಲೆನೇ ಕೆಡಿಸ್ಕೋಬೇಡಿ. ಆಶ್ಲೇಷ ನಕ್ಷತ್ರ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ, ನಾಗೇಂದ್ರನ ಅನುಗ್ರಹ ಇರತಕ್ಕಂಥ ನಕ್ಷತ್ರ ಅದು ಆಶ್ಲೇಷ ನಕ್ಷತ್ರ. ಒಳ್ಳೆಯದಾಗಲಿ, ಶುಭವಾಗಲಿ. ಶುಕ್ರವಾರದ ವಿಶೇಷ, ದೇವಿ ಮಹಾತ್ಮೆ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡ್ವಿ. ದಿನ ವಿಶೇಷವನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಬಹಳ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದು ಧೈರ್ಯವನ್ನು ಕೂಡ ತುಂಬಿರ್ತಕ್ಕಂಥ ಕೆಲಸ ಆಯಿತು. ಇನ್ನು ನಿಮ್ಮೆಲ್ಲ ಪ್ರೀತಿಯ ಕ್ಷಣ ಇನ್ನೇನು ಬಂದೇ ಬಿಡ್ತು. ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಏನಕ್ಕೆ? ರಾಶಿಫಲಕ್ಕೋಸ್ಕರ. ಇನ್ನು ತಡ ಮಾಡೋದು ಬೇಡ ಗುರುಗಳೇ, ರಾಶಿಫಲವನ್ನು ಪ್ರಾರಂಭ ಮಾಡೋಣ. ಖಂಡಿತ ಹಾಗೂ ಹೀಗೂ ಮಾಡಿ ಅದೇ ಸಮಯಕ್ಕೆ ಕರ್ಕೊಂಡು ಬರ್ತಾ ಇದ್ದೀರಿ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ಗೌರೀರ್ಮ್ಯಮಾಯ ಸಲಿಲಾನಿಕ್ಷತ್ರದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಜಕ್ಕೂ ಅದೃಷ್ಟ ಮಾಡಿದ್ದೀರಿ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 15 ನಿಮಿಷದಿಂದ 4:20 ತನಕ ಒಳ್ಳೆ ಕಾಲ ಇರತಕ್ಕಂಥದ್ದು. ಅದಾದ ನಂತರ ಸಂಧ್ಯಾ ಕಾಲದಲ್ಲಿ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು. ನಿಮ್ಮ ಸ್ನೇಹಿತರಿಂದ, ಬಾಲ್ಯದಲ್ಲಿರ್ತಕ್ಕಂಥ ಸ್ನೇಹಿತರ ಮಧ್ಯದಲ್ಲಿ ಒಂದಷ್ಟು ವ್ಯಾಜ್ಯ ಕದನಗಳು ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು. ಇವತ್ತು ಆದಷ್ಟು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ದುರ್ಗೆಯನ್ನು ಆರಾಧನೆ ಮಾಡ್ತಾ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿರಬೇಕಾದರೆ ತಮ್ಮಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕಾದರೂ ಇವತ್ತಿನ ದಿವಸ ಮಧ್ಯಾಹ್ನ ತಪ್ಪರೆ ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ 11 ಬಾರಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ.
ಫಲಾಫಲಗಳಲ್ಲಿ ಅದೃಷ್ಟ ಇರೋದ್ರಿಂದ ದೂರಭಾರ ಪ್ರಯಾಣ ಇರಲಿ, ದೇವತಾರಾಧನೆ ಇರಲಿ, ದೇವಿಯ ದರ್ಶನಕ್ಕಾಗಲಿ ಅಥವಾ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಆಗಲಿ ಎಲ್ಲವೂ ನಿಮ್ಮೊಂದಿಗೆ ಇರ್ತಕ್ಕಂಥದ್ದೇ. ಆದರೆ ಒಂದಷ್ಟು ಚಿಂತನೆ ಮಾಡುವಾಗ ಸರಿಯಾದ ಕ್ರಮದಲ್ಲಿ ಮಾಡಬೇಕು, ಸರಿಯಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ತಾಯಿ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ, ಇವತ್ತಿನ ದಿವಸ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು ಯಾರು ಏನೇ ಕೇಳಿದ್ರು, ಯಾವುದೇ ವಿಧಿವಿಧಾನವಾದರೂ, ಯಾವುದೇ ಒಂದು ವಿಚಾರವಾದರೂ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಸಡನ್ನಾಗಿ ತೀರ್ಮಾನ ತಂದುಕೊಂಡು ಆ ಕ್ಷಣದ ತೀರ್ಮಾನ ಅಷ್ಟು ಒಳ್ಳೆಯದಲ್ಲ. ಸಡನ್ನಾಗಿ ತೀರ್ಮಾನ ತಗೊಳ್ಳೋದಕ್ಕಿಂತ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು ಅಂತಿದ್ದೀರಿ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ಆರಾಧನೆ ಮಾಡುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಬೆನ್ನೋವಿನಿಂದ ಇರ್ತಕ್ಕಂಥದ್ದು, ಒಂದಷ್ಟು ಜನ ಮನಸ್ಸು ನೊಂದುಕೊಂಡು ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತಕ್ಕಂಥದ್ದು. ಶುಭ ಶುಕ್ರವಾರ ರಾಹುಕಾಲದಲ್ಲಿ ದೇವ್ರ ಮುಂದೆ ಒಂದು ದೀಪವನ್ನು ಹಚ್ಚಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅಂದರೆ ಭಕ್ತಿಯಿಂದ ಭಗವತಿಯ ಸಾನ್ನಿಧ್ಯಕ್ಕೆ ಬಂದು ಶಕ್ತಿ ದೇವತೆಯ ಮುಂದೆ ನಿಂತು ಶ್ರದ್ಧಾಭಕ್ತಿಗೆ ಪ್ರಾರ್ಥನೆ ಮಾಡುವಂಥ ಕಾಯಕವನ್ನು ತಾವು ಚಿಂತನೆ ಮಾಡ್ತಿರ್ತೀರಿ. ಇವತ್ತಿನ ಫಲಾಫಲಗಳು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಆದರೆ ಶುಭ ಶುಕ್ರವಾರ ಇವತ್ತು ದೇವಿಯ ಉಪಾಸನೆ ಮಾಡೋದ್ರಿಂದ, ದೇವಿಗೆ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಮನಸ್ಸು ಒಪ್ಪುವಂಥ ರೀತಿ ನಡ್ಕೊಳ್ಬೇಕು. ಮನಸ್ಸು ಒಪ್ಪುವಂಥ ರೀತಿ ನಡ್ಕೊಳ್ಳುವಾಗ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬೋದು. ಸಮಸ್ಯೆ ಅಂತಕ್ಕಂಥದ್ದು ಹೇಗೆ? ಮನಸ್ಸು ನೆಮ್ಮದಿ ಇಲ್ದಿರ ಅಧಿಕವಾದಂಥ ಚಂಚಲತೆ ಇದ್ದು ಮಾಡುವ ಕೆಲಸ ಅಭಿವೃದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದು ಸಂದೇಹ ಇರುತ್ತೆ. ಆದರೆ ಸಂದೇಹ, ಸಂಶಯ ಇರೋದು ನಿಜ, ಆದರೆ ಕಾರ್ಯಸಿದ್ಧಿ ಆಗುವಂಥದ್ದು ಸಹಿತ ಅಷ್ಟೇ ನಿಜ. ಇವತ್ತು ಯಾವುದೇ ಕೆಲಸ ಕೈ ಹಾಕಿ 100% ಕಾರ್ಯಸಿದ್ಧಿ ಆಗುತ್ತೆ. ಆದರೆ ನೀವು ಮಾಡಬೇಕಾದ್ದು ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಲವಣ ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡಿದ್ದೇವೆ. ಸಾಕಷ್ಟು ಕರೆಗಳು ಕೂಡ ಈಗಾಗಲೇ ಸಿದ್ಧವಾಗಿದೆ. ಇನ್ನು ತಡ ಮಾಡೋದು ಬೇಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಗುರುಜಿ. ಅಮ್ಮ ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕೋಲಾರದಿಂದ. ಕೋಲಾರದಿಂದ. ತಮ್ಮ ಹೆಸರಮ್ಮ? ಅರುಣ. ಅರುಣ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಯಜಮಾನ್ರ ಬಗ್ಗೆ ಗುರುಜಿ. ಆಯ್ತು ತಾಯಿ, ಮಾತಾಡಿ. ತಂದೆಯವ್ರ ಹತ್ರ ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿ 3 ವರ್ಷ ಆಯ್ತು. ಸ್ಪೈನಲ್ ಕಾರ್ಡ್ ಇಂಜುರಿ, ಕೈ ಕಾಲು ಶಕ್ತಿ ಇಲ್ಲ ಗುರುಜಿ. ಅಯ್ಯೋ ಭಗವಂತ. ಮತ್ತೆ ಬರುತ್ತೆ ಇಲ್ಲ ಅಂತ. ಈಗ ಮನೇಲೇ ಇದ್ದಾರಮ್ಮ? ಮನೇಲೇ ಇದ್ದೀರಿ. ಅಂದ್ರೆ ಮಾತಾಡೋದು ಅದೆಲ್ಲ ಇದೆ, ಬಟ್ ನಡಿಲಿಕ್ಕೆ ಮಾತಾಡೋದು, ಜ್ಞಾಪಕ ಶಕ್ತಿ ಎಲ್ಲ ಚೆನ್ನಾಗೈತೆ. ಕೈ ಕಾಲು ಶಕ್ತಿ ಒಂದಿಲ್ಲ. ಕೈಗಳು ಆಡಿಸ್ತಾರೆ, ಬೆರಳುಗಳ ಶಕ್ತಿ ಇಲ್ಲ. ಓಹೋ. ಕಾಲುಗಳ ಶಕ್ತಿ ಇಲ್ಲ. ಸೊಂಟದಿಂದ ಕೆಳಗಡೆ ಶಕ್ತಿ ಇಲ್ಲ. ಭಗವಂತ. ಹಾಗಾದ್ರೆ ಎಲ್ಲ ಮಲಗಿರೋ ಸ್ಥಳದಲ್ಲೇ ಆಗ್ಬೇಕಾಗಿದೆ. ಹಾ. ಏನು ಉದ್ಯೋಗ ಮಾಡ್ತಿದ್ರಮ್ಮ? ಕುಳಿಸ್ಬೇಕು. ಉದ್ಯೋಗ ಏನ್ ಮಾಡ್ತಿದ್ರು? ಅವ್ರ ಡ್ರೈವರ್. ಆಕ್ಸಿಡೆಂಟ್ ಆಯ್ತು, ಆಟೋ ಆಕ್ಸಿಡೆಂಟ್. ಆಟೋನಲ್ಲಿ ಇಷ್ಟು ಕೆಲಸ ಆಯ್ತಾ? ಹಾ. ಅಂದ್ರೆ ಬಹಳ ಸ್ಪೀಡ್ ಆಗಿ ಮೈನಾರ ಕಟ್ಟಾಗಿ ಆಪರೇಷನ್ ಎಲ್ಲ ಆಗೈತೆ. ಹಾ ಹಾ. ಮೊದ್ಲಕ್ಕಿಂತ ಇವಾಗ ಇಂಪ್ರೂವ್ ಆಗಿದ್ದಾರೆ. ಆಗ್ಲಿಮ್ಮ. ಅದು ನಿಮ್ಮ ಪ್ರೀತಿಯಿಂದ. ನೋಡಮ್ಮ, ಡಾಕ್ಟ್ರು ಒಂದಿಷ್ಟು ಟ್ರೀಟ್ಮೆಂಟ್ ಮಾಡ್ಬೋದು, ಆದರೆ ಮನಸ್ಸಿಗೆ, ಆತ್ಮಕ್ಕೆ ಒಳಗಡೆ ಇರ್ತಕ್ಕಂಥ ಒಂದು ಶಕ್ತಿ ತುಂಬೋದು ಮನೇಲಿ ಇರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳು ನಿಮ್ಮಿಂದಲೇ.
ಯಾವುದೇ ಒಂದು ಅನಾರೋಗ್ಯಕ್ಕೆ ತುತ್ತಾದಂಥ ವ್ಯಕ್ತಿಗೆ ಧೈರ್ಯ ಕೊಡುವಂಥ ಕಾಯಕವನ್ನು ಡಾಕ್ಟ್ರು ಒಂದಷ್ಟು ಮಟ್ಟಿಗೆ ಮಾಡ್ಬೋದು. ಡಾಕ್ಟ್ರು ಮೆಡಿಸಿನ್ ಕೊಡ್ಬೋದು, ಅದಕ್ಕೆ ಬೇಕಾದಂಥ ಪರ್ಯಾಯ ವ್ಯವಸ್ಥೆಗಳು ಮಾಡ್ಬೋದು. ಆದರೆ ಅದನ್ನು ಮೀರಿ ಹೆಚ್ಚು ನೀವು ಸಹಾಯ ಮಾಡಬೇಕಾದ್ರೆ ಅದು ಮನೇಲಿರೋ ನೀವು ಧೈರ್ಯ ಕೊಡೋದ್ರಿಂದ ಮಾತ್ರ ಸಾಧ್ಯ. ಆಗಲಿಮ್ಮ, ಒಳ್ಳೇದಾಗಲಿ. ಮಾತಾಡ್ತಾರೆ ಯಜಮಾನ್ರು? ಮಾತಾಡ್ತಾರೆ. ಕೊಡಮ್ಮ, ಫೋನ್ ಕೊಡು. ಆಯ್ತಮ್ಮ, ಸಮಯನೂ ಕಡಿಮೆ ಇರುತ್ತೆ, ನೋಡೋಣ ಅವರ ಅದೃಷ್ಟ. ಅಮ್ಮ, ತಾವು ವಾಸ್ತುಗೃಹದಲ್ಲಿದ್ರೆ ಟಿವಿ ವಾಲ್ಯೂಮ್ ಅನ್ನ ಆದಷ್ಟು ಸ್ವಲ್ಪ ಮ್ಯೂಟ್ ಮಾಡಿ ಇಟ್ಕೊಂಬಿಡಿ. ದುಡಿಯೋ ಕೈ ಬಿಟ್ಟು ಕೂತ್ಕೊಂಡಾಗ ಭಾರಿ ಕಷ್ಟ. ಹಲೋ 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 ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಹಲೋ ಅಮ್ಮ ಸರ್, ನಮಸ್ತೆ. ತಾವು ದಯವಿಟ್ಟು ಸ್ವಲ್ಪ ಟಿವಿ ವಾಲ್ಯೂಮ್ ಅನ್ನ ಒಂಚೂರು ಮ್ಯೂಟ್ ಮಾಡ್ಕೊಳ್ತೀರಾ? ಟಿವಿನ ಒಂಚೂರು ಆಫ್ ಮಾಡ್ಬಿಟ್ರೆ ಒಳ್ಳೇದು. ಒಂದು ನಿಮಿಷ ಆಫ್ ಮಾಡಿದ್ರಿ. ಹಾ ಹಾ ಹಾ, ಈಗ ಮಾತಾಡಿ. ಹಲೋ ರಾಯರು, ನಿಮ್ಮ ಹೆಸರು ಹೇಳಿ. ಗುರುಜಿ, ನಿಮ್ಮ ಹೆಸರು ಹೇಳಿ. ಚಿಕ್ಕಾನಂದಪ್ಪ ಗುರುಜಿ. ಚಿಕ್ಕಾನಂದಪ್ಪ. ಹಾ ಹಾ. ಈಗ ಪ್ರಸ್ತುತ ಪರಿಸ್ಥಿತಿ ಈಗ ಸ್ವಲ್ಪ ಪರವಾಗಿಲ್ವಾ? ಇಂಪ್ರೂವ್ ಅನಿಸ್ತಾ ಇದೆಯಾ? ಅದೇ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೈತೆ ಗುರುಜಿ. ಹಾ ಹಾ. ಹಾಗಾಗಿ ಇವಾಗ ನಡೆಯೋದು ಕಷ್ಟ, ಕೈ ಬೆರಳುಗಳು ಆಡಿಸೋದು ಕಷ್ಟ. ಒಂದು ಮಲಗಿತಾ ಇರೋದು ಗುರುಜಿ. ನಿಮೀಗ ಆಹಾರ ಬೇಕು ಬೇಡ ಎಲ್ಲವನ್ನೂ ಸಿದ್ಧ ನಿಮ್ಮ ಶ್ರೀಮತಿಯವರೇ ಮಾಡಬೇಕು. ಹ್ಞೂ ಗುರುಜಿ. ಈಗ ನಿಮ್ಮ ಶ್ರೀಮತಿಯವರಲ್ಲ, ಅವರೇ ನಿಮ್ಮ ತಾಯಿ. ಈಗ ಯಾಕೆಂದರೆ ಆ ಜಾಗದಲ್ಲಿ ನಿಂತು ಅಲ್ಲಿ ಅಷ್ಟು ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಅದು ಆದಷ್ಟು ಬೇಗ ನಿಮ್ಮ ಸ್ವರತರಂಗ ನೋಡಿದ್ರೆ ನಿಮ್ಮ ಆತ್ಮಶಕ್ತಿಯಿಂದ ನೀವು ಹಾಕೋ ಹೆಜ್ಜೆಯಲ್ಲೂ ಸ್ವಲ್ಪ ಮಟ್ಟಿಗೆ ಶಕ್ತಿ ತೊಗೊಳ್ಬೋದು, ಆಗುತ್ತೆ. ನಿಮ್ಮಲ್ಲಿ ನಿಮ್ಮ ಸ್ವರಕ್ಕೆ ಆ ಶಕ್ತಿ ಇದೆ. ನೀವು ಧೈರ್ಯವಾಗಿದ್ದು ಹಾಕೋ ಪ್ರತಿನಿತ್ಯ ಒಂಚೂರು ಎಕ್ಸಸೈಸ್ ಮಾಡ್ತಾ, ಒಂಚೂರು ಫಿಸಿಯೋಥೆರಪಿ ಮಾಡಿಸ್ಕೊಂಡು, ಅಥವಾ ಅದರದೇ ಆದಂಥ ಲಾಜಿಕ್ಕು ಹೇಗೆ ನಡಿಬೇಕು ಎಂಬತಕ್ಕಂಥದ್ದು ಒಂದಷ್ಟು ವಿಧಿವಿಧಾನವನ್ನು ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಖಂಡಿತ ಯಶಸ್ಸನ್ನು ಕಾಣ್ತೀರಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ನಿಮಗೆ ಆ ಶಕ್ತಿ ಇರೋದ್ರಿಂದ ಸ್ವಲ್ಪ ಸಾಧನೆ ನೀವು ಮಾಡಬೇಕಾಗುತ್ತೆ. ಯಾಕೆಂದರೆ ಯಾವುದೇ ರೋಗ ರುಜಿನಗಳಾದರೂ ಎಂಥದೇ ಸಮಸ್ಯೆ ಆದರೂ ಆ ಅನುಭವಿಸ್ತಿರ್ತಕ್ಕಂಥ ವ್ಯಕ್ತಿ ತಾನು ತನ್ನ ಆತ್ಮಶಕ್ತಿಯನ್ನು ದೃಢವಾಗಿ ಇಟ್ಕೊಳ್ಬೇಕು. ಒಳ್ಳೆ ಗಮನದಲ್ಲಿದ್ದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ನಿಮ್ಮ ಸ್ವರ ಚೆನ್ನಾಗಿದೆ. ನಿಮ್ಮ ಸ್ವರದಲ್ಲಿರ್ತಕ್ಕಂಥ ಆ ತರಂಗಗಳನ್ನು ನೋಡಿದ್ರೆ ನೀವು ಬೇಗ ಗುಣ ಆಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮತ್ತೆ ಸಿಂಹರಾಶಿಯಿಂದ ಮತ್ತೆ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಮಾಡುವಂತಹ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಮನಸ್ಸಲ್ಲಿ ನೀವೇನು ಸಂಕಲ್ಪ ಮಾಡ್ತಿದ್ದೀರಿ, ಯಾವ ಕ್ರಮದಲ್ಲಿ ಇರಬೇಕು ಅಂತಿದ್ದೀರಿ, ಅಥವಾ ಏನು ಲಾಭವನ್ನು ಗಳಿಸಬೇಕು ಅಂತಿದ್ದೀರಿ, ಅದನ್ನು ಸರಿಯಾದ ರೀತಿ ಚಿಂತನೆ ಮಾಡಬೇಕು. ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಒಳಮನಸ್ಸು ಒಂದು ಹೇಳ್ತಿದ್ರೆ ಹೊರಗಡೆ ಮಾಡುವ ಕೆಲಸ ಮತ್ತೊಂದು ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಆತ್ಮಕ್ಕೆ ನಿಮಗೆ ತೃಪ್ತಿ ಇಲ್ಲದಂಥ ರೀತಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಿರ್ತೀರಿ. ಇಂತಹ ಸನ್ನಿವೇಶದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆ ಆಗಬಹುದು. ಆದರೆ ಇವತ್ತು ಶುಕ್ರವಾರ ಆದ್ದರಿಂದ ದೇವಿಯ ವಾರ, ಸರ್ವಮಂಗಳೆಯ ವಾರ, ವಿಶೇಷವಾಗಿ ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡ್ತಾ ಆ ಸನ್ನಿವೇಶದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಹರಿದ್ರ ಕುಂಕುಮ ಅಂದರೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ತದನಂತರ ಆ ಸಕ್ಕರೆ ಅಥವಾ ಬೆಲ್ಲವನ್ನು ಇರುವೆ ಎಲ್ಲಿರುತ್ತೋ ಆ ಇರುವೆ ಗೂಡಿಗೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಅಂದರೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಕನ್ಯಾರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅಸಮಾಧಾನ ಅಂತಕ್ಕಂಥದ್ದು ದೂರ ಆದರೆ ಸಮಾಧಾನಕರವಾಗಿ ಏನಾದರೂ ಪಾಲನೆ ಮಾಡ್ಬೋದಲ್ಲ, ಆ ಪಾಲಿಸಿ ಅದರಿಂದ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆ ಬೇಕು. ಯಾಕೆಂದರೆ ಇವತ್ತು ನಿಂದಕರು ಸಾಕಷ್ಟು ಜನ, ಕನ್ಯಾರಾಶಿಯವರಿಗೆ ನಿಂದಕರು ಸಾಕಷ್ಟು ಜನ. ಹಾಗೆ ಒಂದಷ್ಟು ವಿಚಾರಗಳಲ್ಲಿ ಭಯ ಇಡಿಸ್ತಕ್ಕಂಥವ್ರು, ಆಗುತ್ತೋ ಇಲ್ವೋ, ನೀವು ಮಾಡ್ತೀಯೋ ಇಲ್ವೋ, ನಿನ್ನ ಕೈಲಿ ಸಾಧ್ಯ ಆಗಲ್ಲ, ಈ ಪ್ರಕಾರವಾಗಿ ನೆಗೆಟಿವ್ ತುಂಬತಕ್ಕಂಥವ್ರು, ಅಂದರೆ ಆಗುವ ಕೆಲಸಕ್ಕೂ ಕಲ್ಲು ಹಾಕುವಂಥವರೇ ಇವತ್ತು ಸಾಕಷ್ಟು ಜನ ಆಗ್ತಾರೆ. ಇಂತಹ ಪರಿಸ್ಥಿತಿನಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನಾನು ಈ ಕೆಲಸ ಮಾಡ್ತೀರ್ತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಿರ ಹಾಗೆ ನಡ್ಕೋಬೇಕು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 3 ಗಂಟೆಯ ನಂತರ ಅಂದರೆ 3 ರಿಂದ 4:15 ವರೆಗೂ
3ರಿಂದ 4-15 ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ. ಆರೋಗ್ಯ ಸರಿ ಇರಲ್ಲ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿಯೂ ಸರಿ ಹೋಗಲ್ಲ. ಇಂತಹ ಪರಿಸ್ಥಿತಿ ಮಧ್ಯಾಹ್ನದ ಮೇಲೆ ನಡೆಯುತ್ತೆ. ಆದರೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಇದೆಯಲ್ಲ, ಸಂಧ್ಯಾಕಾಲದಲ್ಲಿ ತಾಯಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಒಂದಿಷ್ಟು ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನು ಮಾಡಿ ಆ ಕುಂಕುಮ ಪ್ರಸಾದವನ್ನು ತಾವೂ ಹಣೆಗೆ ಧರಿಸಿ ಮತ್ತೆ 4 ಜನಕ್ಕೆ ಕುಂಕುಮ ಪ್ರಸಾದವನ್ನು ಕೊಡೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೋಬೇಕು. ಸ್ವಲ್ಪ ಅಲರ್ಜಿ ಸಮಸ್ಯೆ ಆಗುವಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟ ಬಾಧೆ ಉಂಟಾಗುವಂಥದ್ದು. ಸಾಧ್ಯವಾದಷ್ಟು ಇವತ್ತು ಹಾಕುವ ಹೆಜ್ಜೆಯನ್ನು ಜೋಪಾನವಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಗಳು ಬಹಳ ದೊಡ್ಡದಾಗುತ್ತೆ. ಯಾವುದು ಬೇಡ ಅಂದ್ಕೊಳ್ತಿರೋ ಅದನ್ನೇ ರೌದ್ರಪಡಿಸಿ ಮಾತಾಡುವಂಗಾಗುತ್ತೆ. ಹಾಗೆ ನನ್ನವರು ಅಂತ ಯಾರನ್ನು ನಂಬಿದ್ದೀರೋ ಆ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ದೂರ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ಯಾರಿಗಾದರೂ ಏನಾದರೂ ವಸ್ತುಗಳು ಕೊಡಬೇಕಾದ್ರೆ ಒಮ್ಮೆ ಜೋಪಾನ. ಯಾಕೆಂದರೆ ಆಲೋಚನೆ ಇಲ್ದಿರ ಹೆಜ್ಜೆ ಮುಂದೆ ಹಾಕಿದ್ರೆ ಸಮಸ್ಯೆ ಆಗುವಂಥದ್ದು ಕಟ್ಟಿಟ್ಟು ಬುತ್ತಿ ಆಗಿಬಿಡುತ್ತೆ. ಹಾಗೆ ಹಿಂದೆ ಆಗಿರ್ತಕ್ಕಂಥ ವಿಚಾರಗಳನ್ನು ಮರುಕಳಿಸಿ ಅದನ್ನು ಆಲೋಚನೆ ಮಾಡ್ತಾ ಒಂದು ಹೆಜ್ಜೆ ಮುಂದೆ ಹಾಕಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ. ಆದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಹಾಗಂತ ಕೈಬಿಟ್ಟು ಕೂರಬೇಕಾದ್ದೂ ಅಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡಿದರೆ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಕಾಲ ಖಂಡಿತ ಸಮೀಪದಲ್ಲಿದೆ. ಹಾಗೆ ಇವತ್ತಿನ ದಿವಸ ಶಂಕರಿಯನ್ನು ಅಂದರೆ ಬನಶಂಕರಮ್ಮನವರ ಸಾನ್ನಿಧ್ಯದಲ್ಲೋ ಅಥವಾ ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲೋ ಒಂದಚ್ಚು ಬೆಲ್ಲ ಅಥವಾ ಒಂದಿಷ್ಟು ಕಬ್ಬಿನ ಹಾಲು ಅಥವಾ ಒಂದಷ್ಟು ಜೇನುತುಪ್ಪ ಇಂತಹದ್ದನ್ನು ದೇವಿಗೆ ನೈವೇದ್ಯ ಮಾಡಿಸಿ ಅದನ್ನು ಮಕ್ಕಳಿಗೆ ಹಂಚೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂತಹ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣವೂ ಇದೆ. ಏನೇ ಅಂದುಕೊಂಡ್ರೂ ಸಾಧನೆ ಪರಿಪಕ್ವವಾಗುತ್ತೋ ಇಲ್ವೋ, ಅಥವಾ ಮಾಡುವ ಕೆಲಸದಲ್ಲಿ ಯಶಸ್ಸಾಗುತ್ತೋ ಇಲ್ವೋ, ಅಥವಾ ಸಮಂಜಸವಾಗಿ ಹೀಗೆಲ್ಲ ಹಾಗೆ ಮಾಡಬೇಕು ಅಂದ್ಕೊಂಡ್ರೆ ಏನು ಮಾಡಲಿಕ್ಕೆ ಮುಂದಾದರೂ ಎಲ್ಲೋ ಏನೋ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇರ್ತೀರಿ. ಆದರೆ ಚಂದ್ರ ಚೆನ್ನಾಗಿರೋದ್ರಿಂದ ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ, ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಾಗುತ್ತೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಇದೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, 1 ಲೋಟ ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರು ತಗೊಳ್ಳಿ. ತಾಮ್ರದ ತಂಬಿಗೆಯಲ್ಲಿ ನೀರು ತಗೊಂಡು ಅದರಲ್ಲೊಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ 2 ಗರಿಕೆಯನ್ನು ಅದರಲ್ಲಿಟ್ಟು ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಚೆಲ್ಲಿ. ಹೀಗೆ ಮಾಡೋದ್ರಿಂದ ಗರಿಕೆ, ಅರಿಶಿನ ಪುಡಿ, ನೀರು ಜೊತೆಗೆ ತಾಮ್ರದ ತಂಬಿಗೆ ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್ನು ನಿಮ್ಮ ಯಶಸ್ಸಿಗೋಸ್ಕರ. ಇದನ್ನು ಯಾರು ಮಾಡಿದ್ರೂ ಅವ್ರಿಗೆ ಅಷ್ಟೇ ಅನುಕೂಲ ಆಗುತ್ತೆ. ಅದರಲ್ಲೂ ವೃಶ್ಚಿಕ ರಾಶಿಯವರು ಮಾಡೋದ್ರಿಂದ ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಗುರುಗಳವರು ಕೋಗಿಲೆ ಕ್ರಾಸ್ ಹತ್ರ ಇರತಕ್ಕಂಥ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯಕ್ಕೆ ಬರ್ತಾ ಇದ್ದಾರೆ. ಕೋಗಿಲೆ ಕ್ರಾಸ್ ಎಲ್ಲಿ ಬರುತ್ತೆ? ಯಲಾಂಕ ಮತ್ತು ಈ ಒಂದು ಹೆಬ್ಬಾಳ ಈ 2 ಮಾರ್ಗದ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಕೋಗಿಲೆ ಕ್ರಾಸು. ತಾವೆಲ್ಲರೂ ಕೂಡ ತಪ್ಪದೆ ನಾಳೆ ಬೆಳಗ್ಗೆ 10 ಗಂಟೆಗೆ ಗುರುಜಿಯವರು ಕೂಡ ಆಗಮನಿಸ್ತಾ ಇದ್ದಾರೆ, ತಾವು ಕೂಡ ಆಗಮಿಸಬೇಕು ಅಂತ ಹೇಳ್ತಾ, ಇನ್ನು ಮತ್ತೆ ವಿಶೇಷವಾಗಿ ಭಾನುವಾರ ಗುರುಗಳವರು ಈಗಾಗಲೇ ಹೇಳಿದ್ದಾರೆ. ಭಾನುವಾರ ಎಲ್ಲಿರ್ತಾರೆ ಗುರುಗಳವರು? ಬಾದಾಮಿ ಬನಶಂಕರಿ ಕ್ಷೇತ್ರದಲ್ಲಿರ್ತಾರೆ. ಬೆಳಗ್ಗಿನ ಜಾವ ಬಹಳ ವಿಶೇಷವಾಗಿ ದೇವಿಗೆ ನಡೀತಾ ಇರತಕ್ಕಂಥ ಆ ಒಂದು ಅಭಿಷೇಕದ ಸಮಯದಲ್ಲಿ ಗುರುಗಳವರು ಕೂಡ ಅಲ್ಲಿ ಭಾಗಿಯಾಗ್ತಕ್ಕಂಥವ್ರು ಇದ್ದಾರೆ. ಇನ್ನು ಅದಾದ ಮೇಲೆ ಸೋಮವಾರನೂ ಕೂಡ ಬೆಳಗ್ಗೆ 8ರಿಂದ ಆ ಒಂದು 11 ಗಂಟೆ ಈ ಒಂದು ಸಮಯದಲ್ಲಿ ಗುರೂಜಿಯವರು ಬ್ಯಾಟ್ರೇನ್ಪುರ ಆ ಒಂದು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ದೊಡ್ಡಮ್ಮ ಹಾಗೂ ಮಾಹೇಶ್ವರಮ್ಮ ದೇವಿಯ ಆ ಒಂದು ಪ್ರತಿಷ್ಠಾಪನಾ ನೂತನ ಆ ಒಂದು ದೇವಸ್ಥಾನದಲ್ಲಿ ದೇವಿಗೆ ನಡೀತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರತಿಷ್ಠಾಪನಾ ಮಹೋತ್ಸವ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಗುರೂಜಿಯವರು ಬರ್ತಾ ಇದ್ದಾರೆ. ತಾವು ಕೂಡ ತಪ್ಪದೇ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುರೂಜಿಯವರ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಳಿ. ಗುರೂಜಿಯವರ ಜೊತೆ ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಶರ್ಮಾ ನಾವು ಕೂಡ ಬರ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ಧನುರಾಶಿಯಿಂದ ಮತ್ತೆ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಒಂದಷ್ಟು ಅಸಮಾಧಾನ ಇದೆ, ಒಂದಷ್ಟು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ, ಒಂದಷ್ಟು ಅಂಜಿಕೆ ನಿಮ್ಮಲ್ಲಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಎಲ್ಲೋ ಒಂದು ಕಡೆ ಹೆದರು ಕೂತ್ಕೊಳ್ತೀರಿ. ಆ ಹೆದರುವಂಥದ್ದು ಬೇಡ, ಧೈರ್ಯವಾಗಿರಿ. ಇವತ್ತಿನ ದಿವಸ ಧನುಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಬೇಕು. ಯಾಕೆಂದರೆ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಏನೋ ನಿಮಗಿದೆ, ಆದರೆ ಅದನ್ನು ಸರಿಯಾದ ರೀತಿ ಪಾಲನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲೂ ತಾವಿದ್ದೀರಿ.
ನಿಮ್ಮ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರ ಪ್ರಕಾರ ಶನಿ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲದರಿಂದ ಬೇಡದ ವಿಚಾರಗಳ ಬಗ್ಗೆನೇ ಸಾಕಷ್ಟು ಆಸಕ್ತಿಪೂರ್ವಕವಾಗಿರ್ತೀರಿ. ಯಾವುದು ಸರಿ, ಯಾವುದು ತಪ್ಪು, ಕುಟುಂಬದಲ್ಲಿ ಹೇಗಿರಬೇಕು, ಕುಟುಂಬದ ನಿಮ್ಮ ಜೊತೆ ಇರ್ತಕ್ಕಂಥ ನಿಮ್ಮ ಕುಟುಂಬದ ಸದಸ್ಯರ ಮಧ್ಯದಲ್ಲಿ ನಿಮ್ಮ ನಡವಳಿಕೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಚಿಂತನೆ ಅಷ್ಟು ಸರಿಸಮಾನವಾಗಿ ಮಾಡಲ್ಲ. ಇಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇದಕ್ಕಾಗಿ ಇವತ್ತು ಶಂಕರಿಯನ್ನು ಅಂದರೆ ಒಂದು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಲಕ್ಷ್ಮೀ ನರಸಿಂಹರ ಅನುಗ್ರಹದಿಂದ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವಸ್ತ್ರ ಇದನ್ನು ವಿಶೇಷವಾಗಿ ದೇವಿಯ ಸಾನ್ನಿಧ್ಯಕ್ಕೋ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಗೋಕ್ಷೀರ, ಹಾಲು ಅಥವಾ ಒಂದಿಷ್ಟು ಜೇನುತುಪ್ಪ ಅಥವಾ ಏನಾದರೂ ತಿಲ್ಲಿ ಪದಾರ್ಥವನ್ನು ಕೊಟ್ಟು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಾಮಾನ್ಯಕ್ಕೆ ಒಂದಷ್ಟು ಜನ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರ ಮನಸ್ಸು ಏನಾಗಿದೆ, ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಏನಾದರೂ ಒಂದಷ್ಟು ನಮ್ಮ ಒಂದು ಅದೃಷ್ಟದ ಕಲ್ಲುಗಳನ್ನು ಹಾಕ್ಕೊಳ್ಳೋಣ, ಒಳ್ಳೆಯ ಒಂದು ಕಲ್ಲನ್ನು ಹಾಕ್ಕೊಂಡು, ಅಂದರೆ ಪಚ್ಚೆನೋ, ಮುತ್ತೋ ಅಥವಾ ವಜ್ರನೋ ಅಥವಾ ಮಾಣಿಕ್ಯನೋ ಅಥವಾ ನೀಲಾಂಬ್ರನೋ ಯಾವುದೋ ಒಂದು ಹಾಕೋದ್ರಿಂದ ಅನುಕೂಲ ಆಗ್ಬೋದು ಅಂತ ತಿಳ್ಕೊಂಡಿದ್ರೆ, ಇವತ್ತಿನ ಗೃಹಸ್ಥಿತಿಗಳಲ್ಲಿ ಯಾವುದೇ ಸ್ಟೋನ್ಸನ್ನು ಕಲ್ಲನ್ನು ಹಾಕ್ಕೊಂಡ್ರೂ ಲಾಭ ಅಂತಕ್ಕಂಥದ್ದು ಕಡಿಮೆ. ಆದರೆ ಭಗವಂತನ ಪ್ರಾರ್ಥನೆ ಮಾಡಿ ಎಂಥ ಕಷ್ಟ ಆದರೂ ಕಷ್ಟಕ್ಕೆ ಜೊತೆಯಲ್ಲಿ ನಿಂತ್ಕೊಂಡು ನಿಮ್ಮ ಕಷ್ಟದಿಂದ ಪಾರು ಮಾಡೋವಂಥವರು ಭಗವಂತ ಒಬ್ಬನೇ. ಆತನ್ನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡೋ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ಸಾಕಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಇವತ್ತು ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ಬಿಟ್ಟು ಭಗವಂತನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾದರೆ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ಅಸಾಧ್ಯವೋ ಅದನ್ನು ಸಾಧನೆ ಮಾಡ್ಕೋಬೇಕು, ಯಾವುದು ಕೈಲಾಗುವುದಿಲ್ವೋ ಅದನ್ನು ಸರಿಪಡಿಸ್ಕೊಂಡು ಪೂರ್ತಿ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಏನು ಅಂದುಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ತೀರಿ, ಆಗುತ್ತೆ. ಆದರೆ ಆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಅಸಮಾಧಾನ ಎಂಬತಕ್ಕಂಥದ್ದು. ಒಂದಷ್ಟು ಜನ ಮಕರ ರಾಶಿಯವರಿಗೆ ಆರೋಗ್ಯ ಸರಿ ಇರೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿಯಿಂದ ತೆರೆಯುತ್ತೆ, ಅಧಿಕವಾದಂತಹ ತಲೆನೋವು ಸಹಿತ ಇವತ್ತು ನಿಮ್ಮನ್ನು ಬಾಧಿಸಬಹುದು ಸರಿಸುಮಾರು 4ರ ನಂತರ. ಆಫೀಸುಗಳಲ್ಲಾಗಲಿ, ಮೇಲಧಿಕಾರಿಗಳಲ್ಲಾಗಲಿ, ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಒತ್ತಡಕ್ಕೆ ಬೀಳುವಂಥ ಪರಿಸ್ಥಿತಿಯೂ ಇವತ್ತು ಎದುರಾಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು, ನಡಿಬೇಕು ಅನ್ನೋ ಒಂದು ಮನಸ್ಥಿತಿ, ಆ ಪರಿಜ್ಞಾನ ತಮಗೆ ಖಂಡಿತ ಬೇಕು. ಯಾಕೆಂದರೆ ಕೊಟ್ಟ ಮಾತನ್ನು ಮರ್ತೋಗ್ತೀರಿ, ಬೇರೊಂದು ಕೆಲಸದ ಬಗ್ಗೆ ಚಿಂತನೆ ಮಾಡ್ತೀರಿ. ಅದಾಗಬಾರ್ದು, ಅದರಿಂದ ಯಾವತ್ತಿಗೂ ಮಾರಕವೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಮಾಧಾನವನ್ನು ದೂರ ಮಾಡ್ಕೋಬೇಕು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಗುರು ಹಿರಿಯರ ಮಾರ್ಗದರ್ಶನ ಖಂಡಿತ ಬೇಕು. ಹಾಗೆ ದೇವಿಯ ದರ್ಶನ, ದೇವತಾ ದರ್ಶನ ಇವತ್ತು ಸಂಪೂರ್ಣವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಈ ಶುಭ ದಿನ ರಾಹುಕಾಲದಲ್ಲಿ 2 ಅಚ್ಚು ಬೆಲ್ಲದಚ್ಚಿನ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ನಿಮಗಿಷ್ಟ ಬಂದಂತಹ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಎಂತಹ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಕುಲದೇವರ ಅನುಗ್ರಹ ನಿಮಗೆ ಸಿಗಬೇಕಾದ್ರೆ, ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಹೆಚ್ಚಿನ ಫಲಗಳನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ನಿಮ್ಮ ತುಂಬ ಆತ್ಮೀಯರು, ಬೇಕಾಗಿರ್ತಕ್ಕಂಥವರು, ಸ್ನೇಹಿತರು ಇಂತಹವರ ಮಧ್ಯದಲ್ಲಿ ಆಗುವಂಥ ಸಣ್ಣ ಪುಟ್ಟ ಬದಲಾವಣೆಯಿಂದ ಮನಸ್ಸು ಸ್ವಲ್ಪ ನೋವುಂಟಾಗುವಂಥ ಪರಿಸ್ಥಿತಿ ಆಗ್ಬೋದು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ ಸಾಕಷ್ಟು ಲಾಭವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಲಾಭ ಇರತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇರತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹದ್ದು. ಹಣಕಾಸಿನ ವಿಚಾರದಲ್ಲಂತೂ ತಾವು ಏನು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಅನುಭವ ಇರ್ತಕ್ಕಂಥ ಅನುಭವಸ್ಥರ ಒಂದಷ್ಟು ಮಾತನ್ನು ಆಲಿಸ್ತಕ್ಕಂಥದ್ದು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಹಾಗೆ
ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ಆಲೋಚನೆ ಮಾಡ್ತೀರಿ, ಭೂಮಿಯಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳು ಸಿಗಬೇಕಾದರೂ ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಆ ಪೂರ್ವಜನ್ಮದ ಸುಕೃತ ಸಿಗಬೇಕಾದ್ರೆ ನಿಮ್ಮ ನಡೆ ನಡವಳಿಕೆಗಳು ಸಮಂಜಸವಾಗಿರಬೇಕು, ನಿಮ್ಮ ಕುಲದೇವರ ಅನುಗ್ರಹ ಆಗಿರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳೇನೋ ತಿಳ್ಕೊಂಡ್ವಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಹೆಸರು ದೇವಿ ಅಂತ. ಹಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ದಾವಣಗೆರೆಯಿಂದ ಮಾಡ್ತಾ ಇದ್ದೀನಿ. ಓ, ದಾವಣಗೆರೆಯಿಂದ. ಸಂತೋಷ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ, ತಂದೆಯವ್ರ ಹತ್ರ ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ನಾನು 4 ವರ್ಷ ಆಯ್ತು ಗುರುಗಳೇ. ಬಲಗೈ ಬಲಗಾಲು ನಿಟ್ಟು ಉರಿ 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 ಬಂದು ಹುಣ್ಣಿಮೆ ದಿನ ಹೋಗಿದ್ದು ಕೈಕಾಲು. ಅದು ಎಷ್ಟು ಹಾಸ್ಪಿಟ್ಲ್ ಅನ್ಕೋಲದಲ್ಲೆಲ್ಲ ತೋರಿಸಿದ್ವಿ. ಆಮೇಲೆ ಆಯುರ್ವೇದಿಕ್ ಎಲ್ಲ ಕೊಡಿಸ್ತಾ ಇದೀವಿ. ಈಗೀಗ ಸ್ವಲ್ಪ ಎದ್ದೇಳ್ತೀನಿ, ಆದ್ರೆ ಪೂರ್ತಿ ಎದ್ದು ನಿಂತ್ಕೊಳಕ್ ಆಗಲ್ಲ. ಮಂಚದ ಮೇಲಾದ್ರೆ ಎದ್ದೇಳ್ತೀನಿ, ನೆಲದಲ್ಲಾದ್ರೆ ಎದ್ದೇಳಕ್ ಆಗಲ್ಲ. ಆಯುರ್ವೇದಿಕ್ ಎಲ್ಲ ಕೊಡಿಸ್ತಾ ಇದಾರೆ. ಅದಕ್ಕೆ ನನ್ ಮುಂದೆ ಜೀವನ ಹೆಂಗೆ ಗುರುಗಳೇ? ಖಂಡಿತ ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ, ಆತ್ಮವಿಶ್ವಾಸ ಬೇಕು. ಬಲಗಡೆ ಕೈ ಬಲಗಡೆ ಕಾಲು ಹೋಗಿದೆ ಅಂದರೆ ಬ್ರೈನ್ ಸ್ಟ್ರೋಕ್ ಆಗಿರ್ತಕ್ಕಂಥದ್ದು. ಇದು ಬ್ಲಡ್ ಅಂದರೆ ತಲೆಯಲ್ಲಿ ರಕ್ತ ಎಪ್ಪುಗಟ್ಟಿರುತ್ತೆ ಅಲ್ವಮ್ಮ? ಇಲ್ಲ, ಆತರ ಏನೂ ಇಲ್ಲ ಗುರುಗಳೇ, ಎಲ್ಲ ಚೆನ್ನಾಗೇ ಇದ್ದೀನಿ. ಜಿಬಿಟಿರಿ ಡಾಕ್ಟರ್ ಆತರ ಏನೂ ಇಲ್ಲ. ಬೆನ್ನಲ್ಲಿ ಒಂದು ನರ ವೀಕ್ ಆಗಿದೆ ಅಂತ ಹೇಳ್ತಾ ಇದಾರೆ. ಆದರೆ ನಡಿಲಿಕ್ಕೂ ಆಗಲ್ವಲ್ಲ? ಇಲ್ಲ, ನಡೀತಾ ಇದೀನಿ. ಇವಾಗ ಪಸಂದ ಕೋಲ್ ಹಿಡ್ಕೊಂಡ್ರೆ ಒಬ್ಳೆ ನಡೀತೀನಿ, ಗೋಡೆ ಹಿಡ್ಕೊಂಡ್ರೆ ನಡೀತೀನಿ. ದೃಶ್ಯ ದರ್ಪಣ ಕಳ್ಸಿದ್ದೆ ನಾನು ವಾಟ್ಸಪ್ ಅಲ್ಲಿ, ನೀವು ತಗೊಳ್ಳೇ ಇಲ್ಲ. ತಗೋತೀನಿ ತಾಯಿ. ದಿನ ಸಾಕಷ್ಟು ಕಾಗದಗಳು ಬರ್ತಿರುತ್ತೆ. ಕೆಲವು ನಾವು ಓದಿ ಇಲ್ಲಿ ತಗೊಳ್ದಿರೋದ್ರು ಅದಕ್ಕೆ ಪರಿಹಾರ ನಾನೇ ಫೋನ್ ಮಾಡಿ ವಿಚಾರ ಮುಟ್ಟಿಸ್ಬಿಡ್ತಾ ಇರ್ತೀವಿ. ಯಾಕೆಂದರೆ ನಮ್ಮ ಸಮಯ ಇರೋ 1.5 ಗಂಟೆನಲ್ಲಿ ಇಷ್ಟೆಲ್ಲ ನಾವು ಮಾತಾಡ್ತಿರ್ತೀವಲ್ವಾ, ಹಾಗಾಗಿ ಮಿಸ್ ಆಗಿರುತ್ತೆ. ತಲೆ ಕೆಡಿಸ್ಕೋಬೇಡ. ಅದಕ್ಕೆ ಎಲ್ಲರೂ ನೆಲ್ಲರಾವ್ ಬೂಮ್ರಾವ್ ಅಂತಾರೆ. ಅದಕ್ಕೆ ನಾನು ಮುಂದೆ ಮೊದಲಿನ ತರ ಮತ್ತೆ ಓಡಾಡ್ತೀನೋ ಇಲ್ಲೋ ಅಂತ ಕೇಳಕ್ಕೆ ಬಹಳ ಟ್ರೈ ಮಾಡಿದೆ. ಇವತ್ತು ಲೈನ್ ಸಿಕ್ಕಿದೆ. ನಾನು ಹೇಳ್ತಿದ್ದೀನಿ, ಖಂಡಿತ ಮೊದಲಿನ ಥರನೇ ಓಡಾಡ್ತೀರಿ, ಮೊದಲಿನ ಥರ ಅನುಕೂಲ ಆಗುತ್ತೆ. ಆ ಬೆನ್ನಲ್ಲಿ ರಕ್ತ ಹಾಗಾಗಿರ್ತಕ್ಕಂಥದ್ದು, ಅಲ್ಲಿ ರಕ್ತ ಎಪ್ಪುಗಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವೈದ್ಯರು ಏನು ಹೇಳ್ತಿದ್ದಾರೆ? ವೈದ್ಯರು ಬಂದ್ರೆ ಬರ್ಬೋದು, ಇಲ್ದಿದ್ರೆ ಇಲ್ಲ, ಒಟ್ಟು ಅವಳು ಊಟ ಮಾಡೋದ್ರ ಮೇಲೆ ಡಿಪೆಂಡ್ ಅಂದಿದ್ದಾರೆ. ಅದಕ್ಕೆ ಆಯುರ್ವೇದಿಕ್ ಕೊಡಿಸ್ತಾ ಇದಾರೆ. ಬೇರೆ ಈಗ ನಿನ್ನ ವಯಸ್ಸೆಷ್ಟು ತಾಯಿ? 26 ಆಗಿದೆ. ಬರೀ 26 ವರ್ಷಕ್ಕೆ ಇಷ್ಟು ಕೆಲಸ ಆಗ್ತಾ ಇದೆಯಾ? ನಿಮ್ಮ ಆಹಾರ ಪದ್ಧತಿ ಏನಮ್ಮ? ಆಹಾರ ಪದ್ಧತಿ ರಾಗಿ ಮುದ್ದೆ, ಅನ್ನ ಸಾಂಬಾರು, ಎಲ್ಲ ರೊಟ್ಟಿ ಚಪಾತಿ. ಅಲ್ಲ, ನೀವು ವೆಜ್ಜಾ ನಾನ್ ವೆಜ್ಜಾ? ವೆಜ್ ತಿಂತೀನಿ, ಆದ್ರೆ ನಾನು ತಿನ್ನೋದಿಲ್ಲ, ಮಟನ್ ತಿನ್ನೋದಿಲ್ಲ ನಾನು. ಅಲ್ಲ, ನಿಮ್ಮ ಕುಟುಂಬದಲ್ಲಿ ಅದಿದೆ? ಇದೆ ಇದೆ. ಅದು ನನಗೆ ಬಹಳ ಬೇಕಾಗಿದೆ. ಯಾಕೆಂದರೆ ನಿನ್ನ ಕುಟುಂಬದ ಪದ್ಧತಿ ಏನಿದೆಯೋ ಅದು ನನಗೆ ಬೇಕು. ನೀನು ತಿನ್ನೋದು ಬಿಡೋದು ಆಮೇಲಿನ ಕತೆ. ಯಾಕೆಂದರೆ ನಿನ್ನ ನರನಾಡಿಗಳಿಗೆ ಬೇಕಾಗಿರುವ ಶಕ್ತಿನ ಡಾಕ್ಟರ್ ಹೇಳಿದಾರಲ್ಲ, ನೀನು ಆಹಾರದಲ್ಲಿ ಸರಿಯಾಗಿ ಕ್ರಮ ತಗೊಂಡ್ರೆ ಸರಿ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಈ ಮಾತು ನಾನು ಕೇಳಿದೆ ಅಷ್ಟೇ. ಆದರೂ ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗದಲ್ಲಿ ಮುಖ್ಯವಾಗಿ ನೋಡಮ್ಮ, ನಾನು ನಿಂಗೆ ಧೈರ್ಯ ಕೊಡೋದಕ್ಕಿಂತ ನಿನ್ನ ಆತ್ಮವಿಶ್ವಾಸ, ನಿಂಗೊಂದು ಧೈರ್ಯ ಬೇಕು. ನಾನು ಸಭೆ ಸಮಾರಂಭಗಳಲ್ಲಿ ನಾನು ಮೊದಲಿನ ಥರ ಎದ್ದು ಓಡಾಡೋವಂಥದ್ದು, ನಾನು 4 ಜನಂತೆ ನಾನು ಚೆನ್ನಾಗಿರಬೇಕು, 26 ವರ್ಷ ನಾನು ಇನ್ನೊಬ್ಬರ ಮನೆ ದೀಪ ಹಚ್ಚಕ್ಕೆ ಹೊರಡಬೇಕು ಅನ್ನೋಂಥರ ಆ ಮನಸ್ಥಿತಿ ನಿನಗಿದ್ದರೆ ಖಂಡಿತ ಗೆದ್ದುಕೊಂಡ್ಬಿಡ್ತೀಯ. ಮನಸ್ಸಿಗಿನ್ನ ದೊಡ್ಡದು ಮತ್ತೆ ಯಾವುದೂ ಅಲ್ಲ. ಸಮಸ್ಯೆ ಬರುತ್ತೆ ನಿಜ, ಸಮಸ್ಯೆ ಬರ್ದಿರಲಿಲ್ಲ. ಸಮಸ್ಯೆ ನೋಡಿ ಒಂದೊಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಕೆಲವು ಸತಿ ಜ್ವರ ಬಂದ್ಬಿಟ್ರು ಸಹಿತ, ಅತಿವಾದಂಥ ಜ್ವರ ಬಂದರೆ ಕೈಕಾಲಲ್ಲಿ ಶಕ್ತಿ ಇಲ್ದರೆ ಆಗಿಬಿಡುತ್ತೆ. ಆದರೆ ನಿನ್ನ ಸ್ವರದಲ್ಲಿ ನಿಜಕ್ಕೂ ಶಕ್ತಿ ಇದೆ, ನೀನು ಗೆಲ್ತೀಯ, ನೀನು ಮೊದಲಿನ ಥರ ಆಗ್ತೀಯ. ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಈಗ ತಾನೇ ನಾವೆಲ್ಲರೂ ಕೂಡ ಒಂದು ದೃಶ್ಯವನ್ನು ನೋಡಿ ಈ ಒಂದು ಭಾಗಕ್ಕೆ ಬಂದಿದ್ದೇವೆ. ನಾಳೆ ಶನಿವಾರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ಆದರದ ಹಳ್ಳಿಯಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮ ಹೌದು, ಮತ್ತು ಬಹಳ ವಿಶೇಷವಾಗಿ ದಾಳವಟ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರದ ದರ್ಶನವೂ ಕೂಡ ಹೌದು. ಆ ಒಂದು ದೃಶ್ಯದಲ್ಲಿ ಗುರುಗಳೇ ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧರು, ಅಂದರೆ ಆ ತಾಯಿ ನಿಮ್ಮ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಆ ಪ್ರೀತಿ, ಆನಂದ್ ಗುರೂಜಿಯವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಅವರ ಭಾಷೆಯಲ್ಲಿ ಹೇಳೋದೇ ಒಂದು ಅದ್ಭುತ ಗುರುಗಳೇ. ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಲೇಬೇಕು ನೀವು. ಆ ಉತ್ತರ ಕರ್ನಾಟಕದ ಆ ಪ್ರೀತಿ, ಉತ್ತರ ಕನ್ನಡದಲ್ಲಿ ಅಂಥ ಒಂದು ಸಿಹಿ ಇದೆ, ಆ ಬಾಂಧವ್ಯ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಿಗ್ಗೆ ಆದರೆ 8ರಿಂದ 9ವರೆವರೆಗೂ ಎಲ್ಲರೂ ಸಹಿತ ತಮ್ಮ ತಮ್ಮ ಕಾಯಕವನ್ನು ಇದೂ ಒಂದು ಕಾಯಕ ಅಂತ ನಂಬಿ ಪ್ರತಿನಿತ್ಯ ಸ್ವಾಗತಿಸುವಂಥ ರೀತಿ ಅದು. ಅವರು ಆಡುವಂತಹ ಮಾತಿನ ಕಂಪಿದೆಯಲ್ಲ, ಅಬ್ಬಾ, ಅದರ ಆನಂದವೇ ಬೇರೆ. ಜೊತೆಗೆ ಆ ನೈಜತೆ ಇರುತ್ತಲ್ಲ, ಹೇಳಿಕೊಟ್ಟು ಮಾತಾಡಿಸೋದು ಬೇರೆ, ತಾನು ಕೃತಕವಾಗಿ ತನ್ನ ಮನದಲ್ಲಿರ್ತಕ್ಕಂಥ ಮನದಾಳದ ಮಾತು ಮಾತಾಡೋದು ಬೇರೆ. ಹಾಗೆ ಎಲ್ಲವೂ ಸಹಿತ ವಿಶೇಷವಾಗಿರ್ತಕ್ಕಂಥದ್ದು ನಾಳೆ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ.
ನಾಳೆ ನಿಜಕ್ಕೂ ಹೇಳಬೇಕಂದ್ರೆ ಆ ಸನ್ನಿವೇಶಗಳು ಅಲ್ಲಿ ನಡೀತಕ್ಕಂಥದ್ದು ಅದೇ ಸಾನ್ನಿಧ್ಯದಲ್ಲಿ ಅಲ್ಲಿ ಒಂದು ದೇವಾಲಯ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಒಂದು ವಿಶೇಷ. ಆ ಬೆಟ್ಟದಲ್ಲಿ ಒಂದು ಗುಹೆ, ಆ ಗುಹೆ ಸುಮಾರು ದೂರ ಪರಿಕ್ರಮಿಸಿದ್ರೆ ಒಂದು ದೇವಸ್ಥಾನ. ಅಬ್ಬಾ, ಆ ಬೆಟ್ಟದ ಗುಹೆ ಒಳಗಡೆ ಹೋಗೋದಂತೂ ತುಂಬ ದೊಡ್ಡ ಪ್ರಯಾಸನೇ. ಅದರಲ್ಲೂ ಈ ನನ್ನ ಸಣ್ಣ ದೇಹ ಹಾಕ್ಕೊಂಡು ಒಳಗಡೆ ಹೋಗಿರೋದಿದೆಯಲ್ಲ, ಅದು ಇನ್ನೂ ಕಷ್ಟವೇ. ಏನು ಮಾಡೋದು, ಸ್ವಲ್ಪ ಹೊಟ್ಟೆ ಲವಣ ತೈಲ ಇತ್ತೀಚೆಗೆ ಹಾಕ್ತಾ ಇಲ್ಲ, ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗಿದೆ. ಇರಲಿ, ಆದರೆ ಒಂದು ಸತ್ಯಾಂಶ, ದೇವರ ಸಾನ್ನಿಧ್ಯವನ್ನು ಹಿಂದೆ ಋಷಿಮುನಿಗಳು ಅಂತಹ ಸಾನ್ನಿಧ್ಯಗಳಲ್ಲಿ ಕೂತು ಜಪ ತಪ ಅನುಷ್ಠಾನಗಳನ್ನು ಮಾಡಿರೋದ್ರಿಂದಲೇ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮಕ್ಕೆ ಮತ್ತಷ್ಟು ವಿಶೇಷವಾದ ಶಕ್ತಿ ಇರತಕ್ಕಂಥದ್ದು. ಆ ಶಕ್ತಿ ಸಾನ್ನಿಧ್ಯ ನಿಂತಿರ್ತಕ್ಕಂಥ ಸಾನ್ನಿಧ್ಯಗಳದೆಲ್ಲ ಆಗಲಿ. ನಾಳೆ ನೀವು ಎಲ್ಲರೂ ನೋಡಿ. ಹಾಗೆ ವಿಶೇಷವಾಗಿ ಬರ್ತಕ್ಕಂತಹ ಸೋಮವಾರ ದೊಡ್ಡಮ್ಮ ಮಾಹೇಶ್ವರಮ್ಮ, ಇದು ಬ್ಯಾಟರಾಯನಪುರದಲ್ಲಿ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂತಹ ಬೃಹತ್ ಮಟ್ಟದ ಆಲಯ. ಬೇಲೂರು ಹಳೇಬೀಡು ಶೈಲಿಯಲ್ಲಿರ್ತಕ್ಕಂಥ ಕಲ್ಲಿನ ಒಂದು ಮಂಟಪ, ಕಲ್ಲಿನ ಒಂದು ಆಲಯ. ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಮುದ್ದಾದಂಥ ವಿಶೇಷವಾದಂತಹ ಕಣ್ಣು ಕೋರೈಸುವಂಥ ಆಲಯದಲ್ಲಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇದೆ. ಆ ವಿಗ್ರಹಗಳ ಪ್ರತಿಷ್ಠಾಪನಾ ಕ್ರಮಕ್ಕೆ ಸಾಕಷ್ಟು ಜನ ಸುಮಂಗಲೆಯರು, ಹೆಣ್ಣು ಮಕ್ಕಳು ಕಳಶವನ್ನು ಹೊತ್ತು ಊರಿನಲ್ಲಿ ಪ್ರದಕ್ಷಿಣಾಕಾರವಾಗಿ ಬಂದು ನಂತರ ಆ ಒಂದು ಪ್ರಧಾನವಾಗಿರ್ತಕ್ಕಂಥ ಆ ಒಂದು ಪೂರ್ಣ ಕಳಶ, ಅಂದರೆ ಆ ಪ್ರಧಾನ ಕಳಶಕ್ಕೆ, ವಿಮಾನ ಗೋಪುರಕ್ಕೆ ಆ ಕಳಶದ ಜಲವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಕಾಯಕಕ್ಕೆ ನನ್ನ ಸುಪುತ್ರನೂ ಹೌದು, ನಿಮ್ಮೆಲ್ಲರ ಪ್ರೀತಿ ಪಾತ್ರನೂ ಹೌದು, ಶ್ರೀನಿವಾಸ್ ಶರ್ಮಾ ಸಹಿತ ಬರ್ತಿದ್ದಾರೆ. ಬಂದು ಆ ಕಾರ್ಯಕ್ರಮನ ಪ್ರಾರಂಭದಲ್ಲಿ ನಡೆಸುವ ಕಾಯಕ ಅವರದೇ ಜವಾಬ್ದಾರಿ. ಅದಾದ ನಂತರ ಬಂದು ನಾನು ಆ ತಾಯಿಯ ದರ್ಶನ ಮಾಡಿ, ಆ ತಾಯಿಯ ಸೇವೆಗೆ ಪಾತ್ರರಾಗಿ, ಆ ತಾಯಿ ಸೇವೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನಿಮಗೆ ಮತ್ತಷ್ಟು ವಿಚಾರಗಳ ರೂಪದಲ್ಲಿ ತಿಳಿಸುವಂತಹ ಜವಾಬ್ದಾರಿ ನನ್ನ ಮೇಲೂ ಇದೆ. ನಾನು ಮತ್ತು ನನ್ನ ಸುಪುತ್ರರಿಬ್ಬರೂ ಬರ್ತಾ ಇರತಕ್ಕಂತಹ ಈ ಕಾರ್ಯಕ್ರಮ, ತಾವೆಲ್ಲರೂ ಬನ್ನಿ, ಆ ಭಗವತಿಯ ಕೃಪೆಗೆ ಪಾತ್ರರಾಗೋಣ. ನಮ್ಮಲ್ಲಿ ದೇವಿಯ ಉಪಾಸನೆ, ದೇವಿ ಆರಾಧನೆ, ದೇವಿಯ ಒಂದು ವಿಶೇಷತೆ ಅಂದರೆ ಎಲ್ಲರಿಗೂ ಇಷ್ಟವಾಗಿರ್ತಕ್ಕಂಥದ್ದು. ಇನ್ನು ಅಗೋಯಿಗೋ ಅಂದರೆ ತಾಯಿ ಬನಶಂಕರಮ್ಮನವ್ರ ಬಗ್ಗೆ ಅಂತೂ ಹೇಳ್ತಾನೆ ಇದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.